ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗ್ ಟಾಪಿಕ್, ನೀವು ನಿಮ್ಮ ಜೀವನಕ್ಕೆ ಏನನ್ನು ಆಕರ್ಷಿಸ್ತಾ ಇದ್ದೀರಾ, ಏನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಇಂಟೆನ್ಷನ್ ಯಾವ ರೀತಿ ಇದೆ ಈ ಸಮಯದಲ್ಲಿ, ನಿಮ್ಮ ಎನರ್ಜಿ ಯಾವ ಡೈರೆಕ್ಷನಲ್ಲಿ ಹರಿತಾ ಇದೆ. ಏಕೆಂದರೆ ನಮ್ಮ ಎನರ್ಜಿ, ನಮ್ಮ ಇಂಟೆನ್ಷನು, ನಮ್ಮ ಅಟೆನ್ಷನು ಯಾವ ಡೈರೆಕ್ಷನಲ್ಲಿ ಜಾಸ್ತಿ ಡಾಮಿನೆಂಟ್ ಆಗಿರುತ್ತೆ ಅದನ್ನು ನಮ್ಮ ಜೀವನಕ್ಕೆ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ. ಸೊ ನಾವು ಸರಿಯಾಗಿರುವಂಥದ್ದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಾ, ಅಥವಾ ನಾವು ನಮ್ಮ ಮೈಂಡ್ ಸೆಟ್ಟನ್ನು ಅಥವಾ ನಮ್ಮ ಅಟೆನ್ಷನನ್ನು ಬದಲಾಯಿಸಬೇಕಾ, ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ ಅಲ್ಲಿ. ಶುರು ಮಾಡೋಣ. ಆಸ್ ಯೂಶುವಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಯಾವುದರಲ್ಲಿ ನಿಮಗೆ ನಿಮ್ಮ ಸಂದೇಶ ಇದೆ ಇವತ್ತಿಗೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು, ಇವತ್ತಿನ ಟ್ಯಾರೋ ರೀಡಿಂಗು. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್, ಇವತ್ತಿನ ಟ್ಯಾರೋ ರೀಡಿಂಗ್. ನಿಮ್ಮ ಜೀವನಕ್ಕೆ ಏನನ್ನು ಆಕರ್ಷಿಸ್ತಾ ಇದ್ದೀರಾ ಅಂತ ಹೇಳಿ, ಏನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಮೊದಲನೇದು ನನಗೆ ಕೇಳಿಸ್ತಾ ಇರೋವಂಥ ಮೆಸೇಜು ಅಥವಾ ಕಾಣಿಸ್ತಾ ಇರೋವಂಥ ಇಮೇಜು ಎಲ್ಲ ಬಂದು ಸ್ಪಿರಿಚುವಲ್ ಸಪೋರ್ಟ್. ಅಂದರೆ ನೀವು ಗೈಡೆನ್ಸ್ಗೆ ಕೇಳಿದರೆ ಅಥವಾ ಸ್ಪಿರಿಚುವಲ್ ವರ್ಲ್ಡಲ್ಲಿ ಕನೆಕ್ಟ್ ಮಾಡಿ ಅಥವಾ ಮೆಡಿಟೇಷನಲ್ಲಿ ಏನೇನಾದರೂ ಕೇಳಿದರೆ ಅಥವಾ ಪ್ರೇಯರ್ಸಲ್ಲಿ ಏನೇನಾದರೂ ಕೇಳಿದರೆ, ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಥವಾ ಈ ಹೆಲ್ತ್ ಇಶ್ಯೂಸ್ಗೆ ಹೀಲಿಂಗ್ ಬೇಕು ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಥವಾ ನಿಮ್ಮ ಫೈನಾನ್ಸಸಲ್ಲಿ ಏನಾದರೂ ಇಮ್ಮಿಡಿಯೇಟಾಗಿ ಬ್ರೇಕ್ ಥ್ರೂ ಬೇಕು, ಸಮಥಿಂಗ್ ಲೈಕ್ ದ್ಯಾಟ್. ಗ್ರೂಪ್ ನಂಬರ್ 1 ಈ ಸ್ಪಿರಿಚುವಲ್ ವರ್ಲ್ಡಿಂದ ಸಪೋರ್ಟನ್ನು ನೀವು ಇನ್ವೈಟ್ ಮಾಡ್ತಾ ಇದ್ದೀರಾ ಅಥವಾ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ. ಸೊ ಮೊದಲನೇದು ನನಗೆ ಬರ್ತಾ ಇರೋವಂಥದ್ದು ನಿಮ್ಮ ದೇಹಾರೋಗ್ಯದ ಬಗ್ಗೆ. ನಿಮ್ಮ ಬಾಡಿಯಲ್ಲಿ ಏನಾದರೂ ಪೇನ್ ಅಥವಾ ಏಲ್ಮೆಂಟ್ಸ್ ಇದ್ದರೆ ತುಂಬ ಕಾಲದಿಂದ ಅಂದರೆ ಲಾಂಗ್ ಟರ್ಮ್ ಪೇನು ಅಥವಾ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ನೀವು ಸೊಲ್ಯೂಷನನ್ನು ಅಥವಾ ಹೀಲಿಂಗ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ, ಅಥವಾ ಅದಕ್ಕೆ ಬೇಕಾಗಿರೋ ಇನ್ಫಾರ್ಮೇಷನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ. ಯಾವುದಾದ್ರೂ ವಿಚಾರದಲ್ಲಿ ನೀವು ಸ್ಟಕ್ ಆಗಿದ್ದರೆ, ಏನು ಮಾಡಬೇಕು ಮುಂದೆ ಅಂತ ಗೊತ್ತಿಲ್ದಿರ ಅದನ್ನು ಪೋಸ್ಟ್ಪೋನ್ ಮಾಡ್ತಿದ್ರೆ, ಅದಕ್ಕೆ ಬೇಕಾಗಿರೋವಂಥ ಇನ್ಫಾರ್ಮೇಷನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಅದರಲ್ಲಿ ಹೊಸ ಪರ್ಸ್ಪೆಕ್ಟಿವ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಅಥವಾ ಯಾರಾದರೂ ನಿಮಗೆ ಇದು ಈ ರೀತಿಯಲ್ಲ ಬೇರೆ ರೀತಿ ಮಾಡಬೇಕು ಅಂತ ಹೇಳಿ ನಿಮಗೆ ಅಡ್ವೈಸ್ ಮಾಡುವಂಥ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ನಿಮ್ಮ ಲೈಫಲ್ಲಿ. ದೇರ್ ಇಸ್ ಸಮ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಆರ್ ಹೀಲಿಂಗ್ ಆರ್ ಸಲ್ಯೂಷನ್ ನಿಮ್ಮ ಪ್ರಾಬ್ಲಮ್ಗೆ. ಈ ಸ್ಟಕ್ ಆಗಿರೋ ಎನರ್ಜಿಯಿಂದ ರಿಲೀಸ್ ಮಾಡಿ ಮುಂದೆ ಹೋಗೋದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋವಂಥ ಕೆಪಾಸಿಟಿನಲ್ಲಿ ಇಲ್ಲ ಜನರ ಮುಖಾಂತರ ಅಥವಾ ಸಿಚುವೇಶನ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಸಪೋರ್ಟನ್ನು ಕಳಿಸ್ತಾ ಇರೋದು ಈ ಸಮಯದಲ್ಲಿ. ಬಿಕಾಸ್ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು ನಿಮ್ಮ ಗಮನನ ಯೂಸ್ ಮಾಡಿ, ನಿಮ್ಮ ಪ್ರೇಯರ್ಸ್ನ ಯೂಸ್ ಮಾಡಿ ಈ ಸಮಯದಲ್ಲಿ. ಗ್ರೂಪ್ ನಂಬರ್ 1 ಯಾಕೆಂದರೆ ಈ ಕಾರ್ಡಲ್ಲಿ ಕಣ್ಣು ಮುಚ್ಕೊಂಡಿರೋವಂಥದ್ದು, ಲೈಕ್ ಹೊರಗಡೆ ಅಷ್ಟೊಂದು ಯಾರ ಹತ್ರನೂ ಏನು ಹಂಚ್ಕೊಳ್ತಾ ಇಲ್ಲ ಇಲ್ಲಿ ಈ ಕಾರ್ಡಲ್ಲಿ. ಸೊ ಡೆಫಿನೆಟ್ಲಿ ಇದು ನಿಮ್ಮ ಮನಸ್ಸಲ್ಲಿ ನಡೀತಾ ಇರೋವಂಥ ಮಾತುಕತೆ, ಇದು ನಿಮ್ಮ ಸ್ಪಿರಿಚುವಲ್ ವರ್ಲ್ಡ್ ಜೊತೆ ಅಥವಾ ನಿಮ್ಮ ಮನಸ್ಸಲ್ಲಿ ರೆಗ್ಯುಲರ್ ಆಗಿ ನಡೀತಾ ಇರೋವಂಥ ವಿಚಾರ. ಇದು ಸೆಲ್ಫ್ ಟಾಕ್ ಅಥವಾ ಇಂಟರ್ನಲ್ ಪ್ರೇಯರ್. ನಿಮ್ಮ ಒಳಗಡೆ ನಡೀತಾ ಇರೋವಂಥ ಯಾವುದೋ ಪ್ರೇಯರನ್ನು ಯಾವ ರೀತಿ ಅದನ್ನು ರಿಯಲೈಸ್ ಮಾಡಬೇಕು ಅಥವಾ ಯಾವ ರೀತಿ ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ನಿಮ್ಮ ಜೀವನಕ್ಕೆ ಅನ್ನುವಂಥ ವಿಧಾನನ ಅಥವಾ ಇನ್ಫಾರ್ಮೇಷನನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಗ್ರೂಪ್ ನಂಬರ್ 1 ಕೆಲವ್ರಿಗೆ ಇದು ಡೈಜೆಸ್ಟಿವ್ ಇಶ್ಯೂಸ್ ಇರ್ಬೋದು. ನಿಮ್ಮ ಫಿಸಿಕಲ್ ಪ್ರಾಬ್ಲಮ್ ಬಂದಾಗ ಡೈಜೆಷನ್ ಈ ನಡುವೆ ಪ್ರಾಬ್ಲಮ್ ಆಗಿದರೆ, ಈ ನಡುವೆ ಮೇ ಬಿ ಸಮ್ 6 ಮಂತ್ಸಿಂದ ಏನಾದರೂ ಏರುಪೇರು ಆಗಿದ್ದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನೀವು ತಿಂದಿದ್ದು ಅಷ್ಟು ಸುಲಭವಾಗಿ ಜೀರ್ಣ ಆಗದೆ ಇರೋವಂಥದ್ದು ಅಥವಾ there is some kind of ಡಿಫಿಕಲ್ಟಿ ನಿಮ್ಮ ಸೋಲಾರ್ ಪ್ಲೆಕ್ಸಸ್ಸಿಂದ ನಿಮ್ಮ ಥ್ರೋಟ್ ಚಕ್ರ ತನಕ, ಲೈಕ್ ಎದೆ ಉರಿ ಬರೋದು, ಹಾರ್ಟ್ ಬರ್ನ್,
ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಪ್ರಾಬ್ಲಮ್. ಆ ಒಂದು ಇಶ್ಯೂನ ನೀವು ಸಾಲ್ವ್ ಮಾಡೋದು ಅಥವಾ ಕರೆಕ್ಟಾಗಿರುವಂಥ ಡಾಕ್ಟ್ರ್ ಹತ್ರ ಹೋಗೋದು ಅಥವಾ ಕರೆಕ್ಟಾಗಿರುವಂಥ ವ್ಯಕ್ತಿ ಹತ್ರ ಮಾತಾಡೋದು, ಅದಕ್ಕೆ ಬೇಕಾಗಿರುವಂಥ ಸಲ್ಯೂಷನನ್ನು ಇನ್ಫಾರ್ಮೇಷನನ್ನು ಅಗೇನ್ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಕೆಲವ್ರಿಗೆ ಇದು ಡೆಫಿನೆಟಾಗಿ ಡೈಜೆಷನ್ ರಿಲೇಟೆಡ್, ನಿಮ್ಮ ಗಟ್ ರಿಲೇಟೆಡ್ ಇಶ್ಯೂಸ್ನ ನೀವು ಹೀಲ್ ಮಾಡೋದು ಹೇಗೆ ಅಂತ ಹೇಳಿ ನೀವು ಕೇಳ್ತಿರ್ಬೋದು. ಅದಕ್ಕೆ ಬೇಕಾಗಿರುವಂಥ ಮಾರ್ಗನ, ಇನ್ಫಾರ್ಮೇಷನನ್ನು ಅಥವಾ ಜನರನ್ನ ಅಥವಾ ಬೆಂಬಲನ ಕಳಿಸ್ತಾ ಇರೋ ಥರ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಬಟ್ ಡೆಫಿನೆಟ್ಲಿ ಇದು ಸ್ಪಿರಿಚುವಲ್ ಇನ್ಫಾರ್ಮೇಷನ್, ಸ್ಪಿರಿಚುವಲ್ ಗೈಡೆನ್ಸ್, ಸ್ಪಿರಿಚುವಲ್ ಸಪೋರ್ಟ್, ಸ್ಪಿರಿಚುವಲ್ ಇಂಟರ್ವೆನ್ಷನ್, ಲೈಕ್ ಸ್ಪಿರಿಟ್ ವರ್ಲ್ಡಿಂದ ಈಗ ಬರ್ತಾ ಇರೋವಂಥ ನಿಮಗೆ ಬೇಕಾಗಿರುವಂಥ ಸಲಹೆ, ಸೂಚನೆ, ಇನ್ಫಾರ್ಮೇಷನ್ನು ಅಥವಾ ಸಪೋರ್ಟು ನಿಮಗೆ ಸ್ಪಿರಿಚುವಲ್ ವರ್ಲ್ಡಿಂದ ಬರ್ತಾ ಇರೋದು. ಸೊ ಅದು ನೀವು ಈ ಸಮಯದಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇರೋ ಅಂಥದ್ದು ಗ್ರೂಪ್ ನಂಬರ್ 1. ಡೆಫಿನೆಟಾಗಿ ಇದು ಈ ಕೆಸರಲ್ಲಿ ಸಿಗಾಕೊಂಡಾಗ ಈ ಕಾರು ಇಮೇಜ್ನ ತೋರಿಸ್ತಾ ಇರೋದು. ಸೊ ನೀವು ಒಬ್ಬರೇ ಡ್ರೈವ್ ಮಾಡ್ತಾ ಇರ್ತೀರ, ನೀವು ಸ್ವಲ್ಪ ಕತ್ಲಿರುತ್ತೆ, ಸಂಜೆ ಹೊತ್ತಲ್ಲಿ ಮಳೆ ಬರೋಂಗಿರುತ್ತೆ, ಅಲ್ಲಿ ಕೆಸರೇನೋ ಇರುತ್ತೆ, ನೀವು ನೋಡ್ದಿರ ನಿಮ್ಮ ಕಾರ್ನ ಆ ಕೆಸರೊಳಗಡೆಗೆ ಡ್ರೈವ್ ಮಾಡೋಕ್ಕೆ ಹೋಗಿ ಆ ಕೆಸರಲ್ಲಿ ಸಿಗಾಕೊಳ್ಳುತ್ತೆ ನಿಮ್ಮ ಕಾರು. ನೀವೊಬ್ಬರೇ ಟ್ರೈ ಮಾಡ್ತಾ ಇರ್ತೀರ, ಹೆಂಗೆ ಸಿಗಾಕೊಂಡಿದೆ, ಇದರಿಂದ ಆಚೆ ಬರೋದು ಹೆಂಗೆ ಅಂತ ಹೇಳಿ ನಿಮಗೆ ಭಯ ಆಗ್ತಿರ್ಬೋದು. ಅನ್ನೋನ್ ಪ್ಲೇಸ್, ಅನ್ನೋನ್ ಜಾಗ, ಅನ್ನೋನ್ ಜನರು, ಅಥವಾ ಅಲ್ಲಿ ಸುತ್ತಮುತ್ತ ಯಾವ ಜನರು ಇರಲ್ಲ, ಸ್ವಲ್ಪ ಕಾಡು ಪ್ರದೇಶ ಇರ್ಬೋದು, ಮುಂದೆ ಏನು ಅಂತ ಗೊತ್ತಿಲ್ಲ, ಇಲ್ಲೇ ಎಷ್ಟೊತ್ತು ಸ್ಟಕ್ ಆಗಿರ್ತೀನಿ ಅಂತ ಗೊತ್ತಿಲ್ಲ, ಇಲ್ಲಿಂದ ಆಚೆ ಹೋಗ್ಬೋದಾ ನಾನು ಅಂತ ಗೊತ್ತಿಲ್ಲ, ಅಥವಾ ಹೇಗೆ ಆಚೆ ಹೋಗೋದು ಇಲ್ಲಿಂದ ಅಂತ ಗೊತ್ತಿಲ್ಲ. ನೀವು ಮಾಡೋ ಪ್ರಯತ್ನ ಎಲ್ಲ ನೀವು ಮಾಡಿದ್ದೀರಾ, ನೀವು ಏನೇನೆಲ್ಲ ಯೋಚಿಸ್ಬೋದು, ಯಾವ್ಯಾವ ಥರ ಟ್ರಿಕ್ಸ್ ಮಾಡ್ಬೋದು ಎಲ್ಲ ಮಾಡಿದ್ದೀರಾ. ಬಟ್ ಇವಾಗ ನನಗೆ ಗೊತ್ತಿಲ್ಲ ಇನ್ನೇನು ಮಾಡಬೇಕು ಅಂತ ಹೇಳಿ ಯು ಆರ್ ಜಸ್ಟ್ ಪ್ರೇಯಿಂಗ್. ಯಾಕೆಂದರೆ ಈ ರಾತ್ರಿ ಆಗ್ತಾ ಇದೆ, ರಾತ್ರಿ ಆಗ್ತಾ ಈ ಕಾಡು ಪ್ರದೇಶದಲ್ಲಿ ಎಲ್ಲಿರಬೇಕು, ಎಲ್ಲಿಗೆ ಹೋಗಬೇಕು, ಯಾವ ವೆಹಿಕಲ್ಲೂ ಬರ್ತಾ ಇಲ್ಲ. ಸೊ ಆ ಥರ ಒಂದು ಪ್ರಸಂಗನ ತೋರಿಸ್ತಾ ಇರೋದು. ಆ ಸಿಲುಕೊಂಡಿರೋಂಥ ಸಿಚುವೇಶನ್ಗೆ ಸಮಾಧಾನನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ. ಆ್ಯಂಡ್ ಆಲ್ಸೋ ಈ ಸಮಾಧಾನ ಅಥವಾ ಸಲ್ಯೂಷನ್ ಬಂದು ನಿಮಗೆ ಬರ್ತಾ ಇರೋದು ನಿಮ್ಮ ಪ್ರೇಯರಿಂದಾಗಿ, ನಿಮ್ಮ ಇಂಟರ್ನಲ್ ಕಮ್ಯುನಿಕೇಷನಿಂದಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ. ಸೊ ನೀವೀಗ ಆ ಎಕ್ಸಾಂಪಲಲ್ಲಿ ಸಡನ್ನಾಗಿ ದಾರಿನಲ್ಲಿ ಹೋಗೋರು ಸ್ಟಾಪ್ ಮಾಡಿ ನಿಮಗೆ ಸಪೋರ್ಟ್ ಮಾಡ್ಬೋದು. ಪ್ರಾಬಬ್ಲಿ ಆ ಕಡೆ ರೋಡಲ್ಲಿ ಏನೋ ಬ್ಲಾಕ್ ಆಗಿತ್ತು, ಹಾಗಾಗಿ ಈ ರೋಡಲ್ಲಿ ಯಾವ ವೆಹಿಕಲ್ಲೂ ಬರ್ತಾ ಇರಲಿಲ್ಲ, ನೀವು ಒಬ್ಬರೇ ಇದ್ರಿ. ಸಡನ್ನಾಗಿ ಆ ಪ್ಯಾರಲಲ್ ರೋಡಲ್ಲಿದ್ದಂಥ ಎಲ್ಲ ವೆಹಿಕಲ್ಲೂ ರಿಲೀಸ್ ಆಗುತ್ತೆ, ಅಲ್ಲಿದ್ದಂಥ ಅಡೆತಡೆ ರಿಲೀಸ್ ಆಗಿ. ಸೊ ಸಡನ್ನಾಗಿ ಎಷ್ಟೊಂದು ವೆಹಿಕಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಇಷ್ಟೊಂದು ಜನ ಬರ್ತಿದ್ದಾರೆ ಅಂದರೆ ಏನೋ ಒಂದು ರೀತಿ ಸಹಾಯ ಸಿಗುತ್ತೆ ಅಂತ ಹೇಳಿ. ಸೊ ಯು ಆರ್ ಅಟ್ರ್ಯಾಕ್ಟಿಂಗ್ ದಟ್ ರಿಲೀಫ್ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ. ಓಕೆ, ಐ ಡೋಂಟ್ ಹ್ಯಾವ್ ಟು ಬಿ ಸ್ಕೇರ್ಡ್, ನಾನು ಭಯ ಪಟ್ಕೊಳ್ಳೋವಂಥದ್ದೇನಿಲ್ಲ, ದಿಸ್ ಈಸ್ ಪಾಸಿಬಲ್. ಇದನ್ನು ಸಾಲ್ವ್ ಮಾಡೋದಕ್ಕೆ, ಈ ಸಿಗಾಕೊಂಡಿರೋಂಥ ಫೀಲಿಂಗಿಂದ ಆಚೆ ಬರೋದಕ್ಕೆ ನನಗೆ ಸಾಧ್ಯ ಅಂತ ಹೇಳಿ ಯು ಆರ್ ಫೀಲಿಂಗ್ ದಟ್ ರಿಲೀವ್, ಆ ಸಮಾಧಾನನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಮತ್ತು ಸಮ್ಹೌ ಯು ಆರ್ ಫೀಲಿಂಗ್ ಸೇಫ್ ಆ್ಯಂಡ್ ಕಂಫರ್ಟಬಲ್. ಮತ್ತು ಜೀವನದ ಬಗ್ಗೆ ನಂಬಿಕೆ, ಅಥವಾ ನಿಮ್ಮ ಬಗ್ಗೆ, ನಿಮ್ಮ ಪರಿಸ್ಥಿತಿ ಬಗ್ಗೆ ಮತ್ತೆ ನಂಬಿಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಯು ಆರ್ ಅಟ್ರ್ಯಾಕ್ಟಿಂಗ್, ಪೀಸ್ ಆಫ್ ಮೈಂಡ್ ಆ್ಯಂಡ್ ಕಂಫರ್ಟ್ ನಿಮ್ಮ ಜೀವನದಲ್ಲಿ. ಗ್ರೂಪ್ ನಂಬರ್ 1 ಇಸ್ ವಿ ಹ್ಯಾವ್ ಪೋಸ್ಟ್ಪೋನ್ಮೆಂಟ್ ಆ್ಯಂಡ್ ಕಂಡೀಷನಿಂಗ್. ನೀವು ಈ ಪ್ರಾಬ್ಲಮ್ ಸಿಚುವೇಷನಲ್ಲಿ ನಿಂತ್ಕೊಂಡು ನೀವು ಮತ್ತೆ ಆ ಪ್ರಾಬ್ಲಮನ್ನೇ ನೋಡ್ತಾ ಇದ್ದೀರಾ. ಅದಕ್ಕೆ ಬೇಕಾಗಿರೋಂಥ ಸಲ್ಯೂಷನ್ ಹೇಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಸುತ್ತ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಇಲ್ಲಿ ಮಾತ್ರ ಕಲರ್ಫುಲ್ ಆಗಿದೆ. ಅಗೇನ್ ಇಲ್ಲಿ ಬೇರೆ ಯಾರ ಜೊತೆನೂ ಮಾತುಕತೆ ನಡೆಸ್ತಾ ಇಲ್ಲ, ನಿಮ್ಮ ಮೈಂಡಲ್ಲೇ, ನಿಮ್ಮ ಮನಸ್ಸಲ್ಲೇ ನಡೀತಾ ಇರೋವಂಥ ವಿಚಾರ ಇದು. ಸೊ ಆ ವಿಚಾರನ ಹೇಗೆ ನೀವು ಆ್ಯಕ್ಚುಲಿ ಫಿಸಿಕಲ್ ರಿಯಾಲಿಟಿನಲ್ಲಿ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋವಂಥ ಕ್ಲಾರಿಟಿನ ತಂದುಕೊಳ್ತಾ ಇದ್ದೀರಾ. ಮತ್ತು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ ಕರೆಕ್ಟಾಗಿರೋವಂಥ ಸೋಲ್ ಟ್ರೈಬ್. ಓಕೆ, ನಿಮಗೆ ಕರೆಕ್ಟಾಗಿರೋವಂಥ ಫ್ರೆಂಡ್ಸ್ ಇರ್ಬೋದು, ಕರೆಕ್ಟಾಗಿ ಗೈಡ್ ಮಾಡುವಂಥ ಚಾನಲ್ ಇರ್ಬೋದು, ಕರೆಕ್ಟಾಗಿ ಬೇಕಾಗಿರೋ ಇನ್ಫಾರ್ಮೇಷನ್ ಕೊಡುವಂಥ ಹೊಸ ವ್ಯಕ್ತಿ ಇರ್ಬೋದು. ಬಟ್ ದೆರ್ ಇಸ್ ಸಮಥಿಂಗ್, ನಿಮ್ಮನ್ನು ನೀವು ಈ ಕಾರ್ಡಲ್ಲೂ ಅಷ್ಟೇ ನೀವು ಸಿಗಾಕೊಂಡಿರುವಂಥ ಒಂದು ಪರಿಸ್ಥಿತಿ ಈ ಕಾರ್ಡಲ್ಲಿ ತೋರಿಸ್ತಾ ಇರೋವಂಥದ್ದು. ಈ ಹುಲಿ ಬಂದು ಕಂಪ್ಲೀಟಾಗಿ ಆ ದಾರದಲ್ಲಿ ಕಟ್ ಹಾಕಿರುವಂಥದ್ದು. ಬಟ್ ಆ ಹುಲಿಗೆ ತನ್ನಲ್ಲಿರುವಂಥ ಶಕ್ತಿ ಗೊತ್ತಿದೆ, ಅಥವಾ ಮರ್ತು ಹೋಗಿರ್ಬೋದು, ಅಥವಾ ಆ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ತಿಳುವಳಿಕೆ ಇಲ್ಲದೆ ಇರ್ಬೋದು. ಈ
ಪರ್ಟಿಕ್ಯುಲರ್ ಪರಿಸ್ಥಿತಿನಲ್ಲಿ, ಬಟ್ ನೀವು ಸರಿಯಾಗಿಲ್ಲದೆ ಇರೋವಂಥ ಗ್ರೂಪಲ್ಲಿ ಇದ್ದಿರ್ಬೋದು, ಸಪೋರ್ಟ್ ಸಿಗದೆ ಇರೋವಂಥ ಫ್ರೆಂಡ್ಸ್ ಜೊತೆ ಇದ್ದಿರ್ಬೋದು. ಬಟ್ ಈ ಸಮಯದಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು ನಿಮ್ಮ ಜೀವನಕ್ಕೆ ಹೊಸ ಫ್ರೆಂಡ್ಶಿಪ್ಸು ಅಥವಾ ಹೊಸ ಜನರು ಅಥವಾ ಹೊಸ ಚಾನಲ್ಲು, ಸಮಥಿಂಗ್ ದ್ಯಾಟ್ ಗಿವ್ಸ್ ಯು ನ್ಯೂ ಪರ್ಸ್ಪೆಕ್ಟಿವ್. ನೀವು ಯಾರು ಅಂತ ತಿಳ್ಕೊಳ್ಳೋದಕ್ಕೆ, ನಿಮ್ಮ ಬಗ್ಗೆ ನೀವು ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬೇಕಾಗಿರುವಂಥ ಟೂಲ್ಸ್ನ ಕೊಡೋ ಅಂಥ ಜನರನ್ನ ಅಥವಾ ಸಪೋರ್ಟ್ ಮಾಡುವಂಥ ಫ್ರೆಂಡ್ಸನ್ನ ಅಥವಾ ಮೆಂಟಾರ್ನ ನೀವು ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಅಟ್ರ್ಯಾಕ್ಟ್ ಮಾಡ್ತಾ ಇರೋದು. ಗ್ರೂಪ್ ನಂಬರ್ 1, ನಿಮಗೆ ಆ ಧೈರ್ಯನ ತುಂಬುವಂಥವ್ರು, ನಿಮ್ಮನ್ನ ಮೋಟಿವೇಟ್ ಮಾಡುವಂಥವ್ರು, ನಿಮ್ಮನ್ನು ನಂಬುವಂಥವ್ರು, ನಿಮ್ಮ ಟ್ಯಾಲೆಂಟನ್ನ ಪ್ರೋತ್ಸಾಹ ಮಾಡುವಂಥವ್ರು. ಸೊ ಸಮಥಿಂಗ್ ಲೈಕ್ ದ್ಯಾಟ್. ಇದು ಫಿಸಿಕಲ್ ವ್ಯಕ್ತಿ ಇಲ್ಲದೆ ಇರ್ಬೋದು. ಕೆಲವರಿಗೆ ಫಿಸಿಕಲಾಗಿ ಯಾರೂ ಬರ್ತಿಲ್ಲ ಅಂತಂದ್ರೂ ನೀವು ಯೂಟ್ಯೂಬ್ ನೋಡಬೇಕಾದ್ರೆ ಯಾವುದಾದ್ರೂ ಚಾನಲ್ ಸಿಗ್ಬೋದು. ಆ್ಯಂಡ್ ಸಡನ್ನಾಗಿ ಅವ್ರು ಹೇಳ್ತಾ ಇರೋ ಇನ್ಫಾರ್ಮೇಷನು ನಿಮಗೆ ಕರೆಕ್ಟ್ ಅಂತ ಅನ್ನಿಸ್ತಿರ್ಬೋದು. ಸ್ವಲ್ಪವಾಗಿ ಆ ಇನ್ಫಾರ್ಮೇಷನನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಾ ಹೋಗ್ತಾ ಈ ಬದಲಾವಣೆಗಳನ್ನ ನೋಡೋದಕ್ಕೆ ಶುರು ಆಗ್ಬೋದು. ನಿಮ್ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ನೀವು ಸಿಗಾಕೊಂಡಿರೋಂಥ ದಾರಿಗೆ ಅಥವಾ ಸಿಗಾಕೊಂಡಿರೋಂಥ ಜಾಗದಲ್ಲಿ ಬೇಕಾಗಿರೋದು ಕಾನ್ಫಿಡೆನ್ಸ್ ಅಂತ ತಿಳ್ಕೊಳ್ಬೋದು. ನೀವು ಆ ಕಾನ್ಫಿಡೆಂಟಾಗಿ ಅಲ್ಲಿ ದಾರಿನಲ್ಲಿ ನಾವು ಆಗಲೇ ಕೊಟ್ಟಂಥ ಎಕ್ಸಾಂಪಲಲ್ಲಿ ನೀವು ಸಿಗಾಕೊಂಡು ಆ ಕಾರ್ ಬಂದು ಆ ಕೆಸರಲ್ಲಿ ಸಿಗಾಕೊಂಡಿದ್ದಾಗ ನಾವು ಕಾಯ್ತಾ ನಿಂತಿರ್ಬೋದು, ಅಥವಾ ಹೋಗ್ತಾ ಇರೋ ಗಾಡಿಗೆ ಕೈ ಅಡ್ಡ ಹಾಕಿ ಪ್ರಾಬ್ಲಮ್ ಈ ರೀತಿ ಇದೆ, ಕ್ಯಾನ್ ಯು ಹೆಲ್ಪ್ ಮೀ ಅಂತೇಳಿ ಬೋಲ್ಡಾಗಿ ಇನ್ವೈಟ್ ಮಾಡ್ಬೋದು ಜನರನ್ನ, ಅಥವಾ ನಾವು ಹೆದರ್ಕೊಂಡು ನಿಂತಿರ್ಬೋದು. ಸೊ ಸಮಥಿಂಗ್ ಅಬೌಟ್ ಯುವರ್ ಕಾನ್ಫಿಡೆನ್ಸ್. ನಿಮ್ಮ ಕಾನ್ಫಿಡೆನ್ಸನ್ನ ಹೇಗೆ ಆಚೆ ತೆಗೆಯೋದು ಅನ್ನುವಂಥ ಟೂಲ್ಸ್, ಟೆಕ್ನಿಕ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ. ಸೊ ದಟ್ ಯು ಕ್ಯಾನ್ ರಿಯಲೈಸ್ ನಿಮ್ಮ ಕೆಪಾಸಿಟಿ ಏನು ಅಂತ ಹೇಳಿ. ಸೊ ನಿಮ್ಮ ಕೆಪಾಸಿಟಿನ ಆಚೆ ತೆಗಿತಾ ಇದ್ದೀರಾ, ನಿಮ್ಮ ಸ್ಟ್ರೆಂತ್ ಏನು ಅಂತ ತಿಳ್ಕೊಳ್ತಾ ಇರುವಂಥ ಸಮಯ ಇದು ನಿಮ್ಮ ಜೀವನದಲ್ಲಿ. ಸೊ ಅದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನು, ಗೈಡೆನ್ಸು, ಬೇಕಾಗಿರುವಂಥ ಮಾಹಿತಿ, ಅಗೇನ್ ದ ಸೇಮ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಕಳಿಸ್ತಾ ಇರುವಂಥದ್ದು. ಮೇ ಬಿ ನೀವು ಸುಮ್ಮನೆ ಕೂತಿರ್ತೀರ, ಏನು ಮಾಡಬೇಕು ಅಂತ ಗೊತ್ತಿಲ್ದಿರ ಸಡನ್ನಾಗಿ ಫೋನ್ ನೋಡಬೇಕು ಅಂತ ಅನ್ನಿಸ್ಬೋದು, ಅಥವಾ ಯಾರಿಗಾದ್ರೂ ಕಾಲ್ ಮಾಡಬೇಕು ಅಂತ ಅನ್ನಿಸ್ಬೋದು, ಅಥವಾ ಹೀಗೆ ವಾಕಿಗೆ ಹೋಗ್ಬೇಕಂತ ಅನ್ನಿಸ್ಬೋದು. ನೀವು ವಾಕಿಗೆ ಹೋಗಿ ಬೆಂಚ್ ಮೇಲೆ ಕೂತ್ಕೊಂಡಿದ್ದಾಗ ಬೇರೆ ಯಾರೋ ಆ ಬೆಂಚಲ್ಲಿ ಬಂದು ಕೂತ್ಕೊಳ್ಬೋದು. ಸೊ ಅವ್ರು ಎಕ್ಸಾಕ್ಟಾಗಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದು ಫ್ರೆಂಡ್ಶಿಪ್ ಆಗ್ಬೋದು. ಸೊ ಸಮಥಿಂಗ್ ಲೈಕ್ ದ್ಯಾಟ್, ಲೈಕ್ ಕರೆಕ್ಟಾಗಿರುವಂಥ ಈವೆಂಟ್ಸ್ನ, ಕರೆಕ್ಟಾಗಿರುವಂಥ ಜನರನ್ನ ನಿಮ್ಮ ಜೀವನಕ್ಕೆ ಈ ಸಮಯದಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರುವಂಥದ್ದು. ಆಬ್ಸಲ್ಯೂಟ್ಲಿ, ಲೈಕ್ ಈ ಕಾರ್ಡಲ್ಲಿ ವಿ ಹ್ಯಾವ್ ಕಾನ್ಷಿಯಸ್ನೆಸ್. ಓಕೆ, ಸೊ ಕೆಲವರು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು ಹೊಸ ಸ್ಪಿರಿಟ್ ಗೈಡ್ನ ವಿತ್ ದಿಸ್ ಕಾನ್ಷಿಯಸ್ನೆಸ್ ಆ್ಯಂಡ್ ಅಸೆಂಡೆಡ್ ಮಾಸ್ಟರ್ ಕಾರ್ಡು. ದಿಸ್ ಇಸ್ ಕಾರ್ಡ್ ಆಫ್ ಬುಧ, ಹೈಯರ್ ಕಾನ್ಷಿಯಸ್ನೆಸ್ ಎನರ್ಜಿ. ಸೊ ನಿಮ್ಮ ಜೀವನಕ್ಕೆ ಈ ಸಮಯದಲ್ಲಿ ಓಕೆ ಮೆಂಟಾರ್ ಅಂತ ಕೂಡ ಹೇಳಿದ್ರು. ಹೊಸ ಸ್ಪಿರಿಟ್ ಗೈಡ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಬಿಕಾಸ್ ನೀವೇನೋ ಪ್ರೇ ಮಾಡಿದ್ದೀರಾ, ಅಥವಾ ಹೊಸದನ್ನೇನಾದರೂ ಕೇಳ್ತಾ ಇದ್ದೀರಾ, ಅಥವಾ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಬೇಕಾಗಿರೋದು ನಿಮ್ಮ ಕಾನ್ಫಿಡೆನ್ಸ್. ಸೊ ಈ ಒಂದು ಗ್ರೋತ್ಗೆ ನಿಮಗೆ ಸಪೋರ್ಟ್ ಮಾಡುವಂಥ ಸ್ಪಿರಿಟ್ ಗೈಡನ್ನು, ಹೊಸ ಸ್ಪಿರಿಟ್ ಗೈಡನ್ನು ನಿಮ್ಮ ಜೀವನಕ್ಕೆ ಈ ಸಮಯದಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀರಾ ಅಥವಾ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಈ ಸಮಯದಲ್ಲಿ ನಿಮಗೆ ಎಕ್ಸ್ಟ್ರಾ ಹೆಲ್ಪ್ ಬೇಕಾಗಿರ್ಬೋದು, ಎಕ್ಸ್ಟ್ರಾ ಸಪೋರ್ಟ್ ಬೇಕಾಗಿರ್ಬೋದು, ಎಕ್ಸ್ಟ್ರಾ ಮೋಟಿವೇಶನ್ ಬೇಕಾಗಿರ್ಬೋದು. ನಿಮ್ಮ ಜೀವನನ ಆಚೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಡ್ವೆಂಚರ್, ನಿಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡ್ತಿರೋದು ಈ ಹೊಸ ಅಡ್ವೆಂಚರನ್ನ. ಅಡ್ವೆಂಚರ್ ಅಂದರೆ ಇಷ್ಟು ದಿನ ಲೈಫ್ ಸ್ಟಕ್ ಆಗಿದ್ದಿದ್ದು, ಆ ಕೆಸರಿಂದ ಕಾರ್ ಮತ್ತೆ ಯಾವುದೋ ಒಂದು ಸಪೋರ್ಟಿಂದಾಗಿ ಆ ಕಾರನ್ನು ಆಚೆ ತೆಗಿತೀರಾ. ಈಗ ಹೊಸ ಜರ್ನಿ ಶುರು ಮಾಡೋದು. ಓಕೆ, ಇಷ್ಟು ದಿನ ಅಥವಾ ಇಷ್ಟು ಕಾಲ ಸ್ಟಕ್ ಆಗಿತ್ತು, ಇನ್ಮೇಲೆ ನಾನು ಹುಷಾರಾಗಿ ಓಡಿಸ್ಬೇಕು ಕಾರ್ನ, ಅಥವಾ ಬೇಕಾಗಿರೋ ಟೂಲ್ಸನ್ನೆಲ್ಲ ರೆಡಿ ಮಾಡಿ ಆ ಕಾರಲ್ಲಿ ಹಿಂದ್ಗಡೆ ಎಲ್ಲ ಬ್ಯಾಗ್ ರೆಡಿ ಮಾಡಿ ಯು ಆರ್ ರೆಡಿ ನೆಕ್ಸ್ಟ್ ಚಾಪ್ಟರ್ಗೆ, ನೆಕ್ಸ್ಟ್ ಅಡ್ವೆಂಚರಿಗೆ. ಸೊ ನಿಮ್ಮ ಜೀವನದಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಿರೋದು ಈ ಹೊಸ ಅಡ್ವೆಂಚರ್ನ, ಈ ಹೊಸ ಚಾಪ್ಟರ್ನ, ಈ ಎಕ್ಸೈಟ್ಮೆಂಟ್ನ, ಕ್ಯೂರಿಯಾಸಿಟಿನ. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ. ಸೊ ಇಷ್ಟು ದಿನ ಸ್ಟಾಪ್ ಆಗಿದ್ದು, ಸ್ಟಕ್ ಆಗಿದ್ದು ಸಡನ್ನಾಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪನೇ ಗ್ರೋತ್ ನೋಡೋದಕ್ಕೆ ಸ್ಟಾರ್ಟ್ ಮಾಡೋದು. ನಿಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇರೋದು ದ ಮೂವ್ಮೆಂಟ್. ಆ ಸ್ಟಕ್ ಆಗಿರೋ ಎನರ್ಜಿಯಿಂದ ಸ್ಲೋವಾಗಿ ಹೇಗೆ ಬಿಡುಗಡೆ ಮಾಡಿಕೊಂಡು ಮುಂದೆ ಹೋಗೋದು, ಹೇಗೆ ನಮ್ಮ ಪವರ್ನ ಅಥವಾ ನಮ್ಮಲ್ಲಿರೋ ಕೆಪಾಸಿಟಿನ, ನಮ್ಮ ಮೈಂಡ್ ಸೆಟ್ನ ಯೂಸ್ ಮಾಡಿ ಹೇಗೆ ಈ ಪ್ರಾಬ್ಲಮ್ಗೆ ಸಲ್ಯೂಷನನ್ನು ಹುಡುಕೋದು. ಏಕೆಂದರೆ
ನಾನು ಯಾವಾಗಲೂ ನನ್ನ ಕೋಚಿಂಗ್ ಕ್ಲಾಸಸ್ಸಲ್ಲಿ ಅಥವಾ ಕ್ಲೈಂಟ್ಸ್ ಹತ್ರ ಮಾತಾಡಬೇಕಾದ್ರೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈಕ್ ಹೆಂಗೆ ಸ್ಪಿರಿಚುವಲ್ ಸಪೋರ್ಟ್ ಬರಬೇಕು ಅಂತ ಅಂದ್ರೂ ಫಸ್ಟ್ ಸ್ಟೆಪ್ ನಮ್ಮದಾಗಿರಬೇಕು. ಗಾಡ್ ವಿಲ್ ಹೆಲ್ಪ್ ಓನ್ಲಿ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಯಾರು ಅವರಿಗೆ ಅವರು ಸಪೋರ್ಟ್ಗೆ ನಿಂತ್ಕೊಳ್ತಾರೋ, ಯಾರು ಅವರು ಫಸ್ಟ್ ಹೆಜ್ಜೆ ಇಡುವಂಥ ಧೈರ್ಯ ಮಾಡ್ತಾರೋ, ಯಾರು ಏನಾಗತ್ತೆ ನೋಡ್ತೀನಿ ಅಂತ ಹೇಳಿ ಮುಂದೆ ಹೋಗ್ತಾ ಇರ್ತಾರೋ ಅವರ ಜೊತೆ ಕೈ ಜೋಡಿಸೋದು ಯೂನಿವರ್ಸು. ಸೋಫಾ ಮೇಲೆ ಕೂತ್ಕೊಂಡು ಅಥವಾ ಸುಮ್ಮನೆ ಜನರಲ್ಲಾಗಿ ಕೂತ್ಕೊಂಡು ಇದಾಗತ್ತೆ, ಹಿಂಗೆ ಬದಲಾಗತ್ತೆ, ನಾನು ವೇಟ್ ಮಾಡ್ತಾ ಇದ್ದೀನಿ, ಒಂದಿನ ಸರಿ ಹೋಗುತ್ತೆ, ಮುಂದೊಂದು ದಿನ ಆಗುತ್ತೆ. ಸೊ ಇವರಿಗೆ ಬರೀ ಆ ಕಾಲ್ಪನಿಕ ಲೋಕದಲ್ಲೇ ಇರ್ತಾರೋ ಹೊರತು ಆ ಕಾಲ್ಪನಿಕನ ಅಥವಾ ಆ ಡ್ರೀಮ್ನ ನಾವು ರಿಯಾಲಿಟಿಗೆ ತರಬೇಕಂದ್ರೆ ನಾವು ಮೋಷನಲ್ಲಿರಬೇಕು, ಆ್ಯಕ್ಷನಲ್ಲಿರಬೇಕು, ಫೀಲ್ಡಲ್ಲಿರಬೇಕು, ಗೇಮಲ್ಲಿರಬೇಕು. ಇಲ್ಲಾಂದರೆ ಯೂನಿವರ್ಸ್ ಸಪೋರ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ನೀವೇನೋ ಒಂದನ್ನು ಕೇಳಿರ್ತೀರ, ಅದು ಸಿಗಬೇಕಂತಂದರೆ ನೀವು ಆ್ಯಕ್ಚುಲಿ ಫೀಲ್ಡಲ್ಲಿ ಯು ಶುಡ್ ಬಿ ಪ್ಲೇಯಿಂಗ್. ನೀವು ಪೆವಿಲಿಯನಲ್ಲಿ ಕೂತ್ಕೊಂಡು ನಾವು ಚಿಪ್ಸ್ ತಿಂತಾ ಇದ್ರೆ ಅಲ್ಲಿ ಬಂದು ನಮ್ಮ ಗೈಡ್ಸು ಸಪೋರ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ದೇ ಆರ್ ವೇಟಿಂಗ್ ಯಾವಾಗ ಎದ್ದು ಫೀಲ್ಡಿಗೆ ಬರ್ತಾರೆ ಅಂತ ಹೇಳಿ. ಸೊ ನೀವು ಈ ಟೈಮ್ ಈ ಫೀಲ್ಡ್ಗೆ ಎಂಟರ್ ಆದಾಗ ಯು ಹ್ಯಾವ್ ದಿಸ್ ನ್ಯೂ ಸ್ಪಿರಿಟ್ ಫ್ಯಾಮಿಲಿ ಆರ್ ದಿಸ್ ನ್ಯೂ ಸ್ಪಿರಿಟ್ ಗೈಡ್. ನಿಮಗೆ ಬೇಕಾಗಿರುವಂಥ ಮೋಟಿವೇಶನನ್ನು, ಪ್ರೋತ್ಸಾಹನ, ಇನ್ಸ್ಪಿರೇಷನನ್ನು, ಕ್ಯೂರಿಯಾಸಿಟಿನ, ನಿಮ್ಮ ಒಳಗಡೆ ಇರುವಂಥ ಇನ್ನರ್ ಚೈಲ್ಡನ್ನು ಅವೇಕನ್ ಮಾಡೋದಕ್ಕೆ ಮತ್ತು ಈ ಅಡ್ವೆಂಚರಸ್ ಲೈಫ್ನ ಮತ್ತೆ ನೀವು ಶುರು ಮಾಡೋದಕ್ಕೆ ಆ ಸ್ಟಕ್ ಎನರ್ಜಿ, ಸ್ಟ್ಯಾಗ್ನೆಂಟ್ ಎನರ್ಜಿಯಿಂದ ಮತ್ತೆ ಮೋಷನಲ್ಲಿ ಹೋಗೋದಕ್ಕೆ, ಟು ಗೆಟ್ ಇನ್ ಟು ದ ಮೋಷನ್, ಟು ಗೆಟ್ ಇನ್ ಟು ದ ಆ್ಯಕ್ಷನ್ ನಿಮ್ಮ ಜೀವನದಲ್ಲಿ. ಸೊ ದಟ್ ಈಸ್ ವಾಟ್ ಯು ಆರ್ ಅಟ್ರಾಕ್ಟಿಂಗ್ ಈ ಸಮಯದಲ್ಲಿ. ಗ್ರೂಪ್ ನಂಬರ್ 1, ಯು ಆರ್ ಅಟ್ರಾಕ್ಟಿಂಗ್ ಆ್ಯಕ್ಷನ್, ನ್ಯೂ ಅಡ್ವೆಂಚರ್. ಕೆಲವರು ವೆಕೇಷನ್ ಅಥವಾ ಯಾವುದಾದ್ರೂ ಬ್ರೇಕ್ಗಾಗಿ ವೇಟ್ ಮಾಡ್ತಿದ್ರೆ ಐ ಶುಡ್ ಟೇಕ್ ಅ ಬ್ರೇಕ್, ಹೆಕ್ಟಿಕ್ ಆಗಿದೆ ಲೈಫು ಅಂತಂದರೆ ಈ ಸಮಯದಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು ಕೈಂಡ್ ಆಫ್ ಅ ವೆಕೇಷನ್. ಸಡನ್ನಾಗಿ ಜನರು ನಿಮ್ಮ ಹತ್ರ ಅಥವಾ ನೀವು ಪ್ಲ್ಯಾನ್ ಮಾಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಪ್ಲ್ಯಾನ್ ಮಾಡಿ ನಿಮ್ಮನ್ನ ಇನ್ವೈಟ್ ಮಾಡ್ಬೋದು, ಅಥವಾ ನೀವು ಫ್ಯಾಮಿಲಿ ಜೊತೆ ಪ್ಲ್ಯಾನ್ ಮಾಡ್ಬೋದು. ಯು ಮೇ ಬಿ ಅಟ್ರಾಕ್ಟಿಂಗ್ ಸಮ್ ಕೈಂಡ್ ಆಫ್ ಅ ಬ್ರೇಕ್ ಆರ್ ಅ ವೆಕೇಷನ್ ಆರ್ ಸಮ್ ಕೈಂಡ್ ಆಫ್ ನ್ಯೂ ಅಡ್ವೆಂಚರ್ ನಿಮ್ಮ ಜೀವನದಲ್ಲಿ. ಸೊ ನಿಮ್ಮ ಆ ಸ್ಟಿಫ್ನೆಸ್ನ, ಈ ಸೀರಿಯಸ್ನೆಸ್ನ ಜೀವನದಿಂದ ರಿಲೀಸ್ ಮಾಡಿ ಮತ್ತು ನಿಮ್ಮ ಆ ಇನ್ನರ್ ಚೈಲ್ಡನ್ನ ಅವೇಕನ್ ಮಾಡೋದಕ್ಕೆ. ಸೊ ಬೇಸಿಕ್ಲಿ ಯು ಆರ್ ಮೂವಿಂಗ್ ಫ್ರಮ್ ಸ್ಟಕ್ to action, group number 1, and seriousness to playfulness. ಸೊ ಅದು ನಿಮ್ಮ ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಮಾಡ್ತಾ ಇರುವಂಥ ಅಟ್ರ್ಯಾಕ್ಷನ್ನು ನಿಮ್ಮ ಲೈಫಲ್ಲಿ, ಅಥವಾ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರುವಂಥದ್ದು ವಿಚ್ ಈಸ್ ಅಬ್ಸಲ್ಯೂಟ್ಲಿ ಗುಡ್. ಸೊ ಯು ಆರ್ ಆನ್ ದ ರೈಟ್ ಪಾತ್, ರೈಟ್ ಟ್ರ್ಯಾಕ್, ರೈಟ್ ಥಿಂಕಿಂಗ್. ಹೀಗೆ ಕಂಟಿನ್ಯೂ ಮಾಡಿ, ಹೋಪ್ಫುಲ್ ಆಗಿರಿ, ಆಪ್ಟಮಿಸ್ಟಿಕ್ ಆಗಿರಿ. ಈ ಹೊಸ ಸ್ಪಿರಿಟ್ ಗೈಡ್ ಸಪೋರ್ಟನ್ನು ಯೂಟಿಲೈಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಗೆಟ್ ಇನ್ ಟು ದ ಫೀಲ್ಡ್, ಸ್ಟಾರ್ಟ್ ಟೇಕಿಂಗ್ ಆ್ಯಕ್ಷನ್. ಯಾಕೆಂದರೆ ದೇವರು ಅಥವಾ ಯೂನಿವರ್ಸ್ ಸಪೋರ್ಟ್ ಮಾಡೋದು ಯಾರು ಅವ್ರಿಗೆ ಅವರು ಸಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅವ್ರ ಜೊತೆ ಮಾತ್ರನೇ ಅವರು ಕೈ ಜೋಡಿಸೋದಕ್ಕಾಗೋದು. ಸೊ ಗೆಟ್ ಇನ್ ಟು ಸಮ್ ಕೈಂಡ್ ಆಫ್ ಆ್ಯಕ್ಷನ್ ಸೊ ದಟ್ ನೀವು ಅಂದ್ಕೊಳ್ತಾ ಇರೋದೆಲ್ಲ ನೀವು ನಿಮ್ಮ ಜೀವನಕ್ಕೆ ನಿಮ್ಮ ರಿಯಾಲಿಟಿಗೆ ನೀವು ಇನ್ವೈಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಗ್ರೂಪ್ ನಂಬರ್ 1 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಅಫರ್ಮೇಷನನ್ನು ನೀವೇನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಈ ಸಮಯ ಅನ್ನೋದನ್ನು ನೀವು ಶೇರ್ ಮಾಡಿ. ಐ ಲವ್ ಟು ರೀಡ್ ಯುವರ್ ಕಮೆಂಟ್ಸ್. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಜೀವನಕ್ಕೆ ಏನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಇಂಟೆನ್ಷನ್, ನಿಮ್ಮ ಎನರ್ಜಿ ಯಾವ ಡೈರೆಕ್ಷನಲ್ಲಿ ಹರಿತಾ ಇದೆ ನೋಡೋಣ. ಮೊದಲನೇ ಮೆಸೇಜು ನನಗೆ ಬರ್ತಾ ಇರುವಂಥದ್ದು, ಲೈಕ್ ಯೂನಿವರ್ಸ್ ನಿಮಗೆ ಯಾವುದೋ ಗಿಫ್ಟ್ ಕೊಡ್ತಾ ಇರೋ ಥರ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಏನೋ ಗಿಫ್ಟನ್ನು ನಿಮ್ಮ ಕಡೆಗೆ ತರ್ತಾ ಇರೋ ಥರ ಇದೆ. ಬಟ್ ಅದು ಸ್ಲೋ ಆಗಿ ಬರ್ತಾ ಇದೆ. ಅದು ನಿಮ್ಮ ಎನರ್ಜಿನ, ನಿಮ್ಮ ಇಂಟೆನ್ಷನನ್ನು ರೇಸ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇರೋ ಥರ ಇದೆ ಈ ಸಮಯದಲ್ಲಿ. ಯಾಕೆಂದರೆ ಫಸ್ಟ್ ಲೆಟ್ ಮೀ ಟೆಲ್ ಯು, ಈ ಸಮಯದಲ್ಲಿ ನೀವು ಅಂದ್ಕೊಂಡಿರೋದು ಎಲ್ಲನೂ ಸ್ವಲ್ಪ ಸ್ಲೋ ಆಗಿರ್ಬೋದು, ಅಥವಾ ಅಷ್ಟೊಂದು ಗ್ರೋತ್ ಆಗದೆ ಇರ್ಬೋದು, ಸ್ವಲ್ಪ ಫ್ರಸ್ಟ್ರೇಷನಲ್ಲಿ ಇರ್ಬೋದು, ಸ್ವಲ್ಪ ಪೇಷನ್ಸ್ ಕಳ್ಕೊಳ್ತಾ ಇರೋ ಥರ ಇರ್ಬೋದು, ಇರಿಟೇಷನ್ ಇರ್ಬೋದು, ಎಲ್ಲನೂ ಪ್ರಶ್ನಿಸ್ತಿರ್ಬೋದು. ಯಾಕೆ ಈ ರೀತಿ ಆಗ್ತಾಯಿದೆ, ಯಾಕೆ ಇಷ್ಟು ಸ್ಲೋ ಆಗಿದೆ
ನಾನು ಅಂದ್ಕೊಳ್ತಾ ಇರೋವಂಥ ವಿಚಾರ. ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಫ್ರಿಕ್ಷನ್ ಆರ್ ಫ್ರಸ್ಟ್ರೇಷನ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ಫಸ್ಟು ಅದಕ್ಕೆ ಸ್ಟಾರ್ಟಿಂಗ್ ಲೈನಲ್ಲೇ ಯೂನಿವರ್ಸ್ ಅಥವಾ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರುವಂಥದ್ದು, ದೇರ್ ಇಸ್ ದಿಸ್ ಗಿಫ್ಟ್ ಆರ್ ಸಮ್ ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ ನಿಮ್ಮ ಜೀವನಕ್ಕೆ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಬಟ್ ದೇರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ ಮಧ್ಯದಲ್ಲಿ. ಇದು ಆಗತ್ತಾ, ಇದು ನಿಜವಾಗ್ಲೂ ಆಗತ್ತಾ, ಇದು ನನ್ನ ಕೈಲಿ ಸಾಧ್ಯನಾ, ಆಮ್ ಐ ರಿಯಲಿ ವರ್ತ್ ಇಟ್, ಇಷ್ಟು ದಿನ ಆಗಲಿಲ್ಲ ಅಂದರೆ ಇನ್ಮೇಲೆ ಆಗತ್ತಾ. ಸೊ ದೇರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ ಆರ್ ಬ್ಯಾಕ್ ಆ್ಯಂಡ್ ಫೋರ್ತ್ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಲೈಕ್ 4 ಹೆಜ್ಜೆ ಮುಂದೆ ಹೋಗಿರ್ತೀರ ಧೈರ್ಯವಾಗಿ, ಮತ್ತು ಯಾರೋ ಏನಾದರೂ ಹೇಳ್ಬೋದು ಅಥವಾ ಸುತ್ತಮುತ್ತ ಆಗ್ತಾ ಇರೋವಂಥ ಪರಿಸ್ಥಿತಿ ಪ್ರಸಂಗ ನೋಡಿ ಮತ್ತೆ ನೀವು ಅದನ್ನು ಡೌಟ್ ಪಡೋದಕ್ಕೆ ಶುರು ಮಾಡ್ಬೋದು. ಸೊ ಇದಾಗಲ್ಲ ಅಂಥೇಳಿ ಮತ್ತೆ ಇನ್ನೊಂದು 15 ದಿನ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ಬೋದು. ಆಮೇಲೆ ತಿರ್ಗಾ ಸಡನ್ನಾಗಿ ಮೋಟಿವೇಶನ್ ಬರುತ್ತೆ, ಓಕೆ ಇದು ಸಾಧ್ಯ ಅಂತ ಹೇಳಿ ಮುಂದೆ ಹೋಗ್ಬೋದು. ಸೊ ಆ ಯೂನಿವರ್ಸ್ ಆ ಗಿಫ್ಟ್ನ ಸ್ವಲ್ಪವಾಗಿ ತೊಗೊಂಡು ಬರೋದಕ್ಕೆ ಶುರು ಮಾಡುತ್ತೆ. ಮತ್ತು ನೀವು ಬೇರೆ ಸಮಥಿಂಗ್ ವಿಲ್ ಹ್ಯಾಪನ್, ಮತ್ತು ಅದನ್ನು ಡೌಟ್ ಪಡೋದಕ್ಕೆ ಶುರು ಮಾಡೋದು. ಸೊ ಇಟ್ಸ್ ನಾಟ್ ದಟ್ ನೀವು ಅಂದ್ಕೊಂಡಿರೋದು ಆಗ್ತಾ ಇಲ್ಲ, ಬಟ್ ನಿಮ್ಮ ಎನರ್ಜಿ ಕಾನ್ಸ್ಟೆಂಟ್ ಆಗಿಲ್ಲ, ಫೋಕಸ್ಡ್ ಆಗಿಲ್ಲ, ಕಾನ್ಸಂಟ್ರೇಟೆಡ್ ಆಗಿಲ್ಲ. ಸೊ ದ್ಯಾಟ್ ಈಸ್ ದ ಪ್ರಾಬ್ಲಮ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋವಂಥದ್ದು, ಯು ಆರ್ ಅಟ್ರ್ಯಾಕ್ಟಿಂಗ್ ಬಟ್ ಇಟ್ ಈಸ್ ವೆರಿ ವೆರಿ ಸ್ಲೋ ಅಟ್ರ್ಯಾಕ್ಷನ್. ಯಾಕೆಂದರೆ ಅಟ್ರ್ಯಾಕ್ಟ್ ಆಗಬೇಕಂತ ಅಂದರೆ ಆ ಮ್ಯಾಗ್ನೆಟು ವೀಕ್ ಇದ್ದಾಗ ಸೊ ಇಟ್ ಕ್ಯಾನ್ ನಾಟ್ ಅಟ್ರ್ಯಾಕ್ಟ್ ಮಾಡಿದ್ರು ತುಂಬ ಹೊತ್ತು ಅದು ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ. ಆ ಸೆಳೆತ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕಂತಂದರೆ ಆ ಮ್ಯಾಗ್ನೆಟಲ್ಲಿ, ನೀವು ಫ್ರಿಜ್ಜಲ್ಲಿ ಹಾಕೋ ಮ್ಯಾಗ್ನೆಟು ಅದ್ರ ಮ್ಯಾಗ್ನೆಟ್ ವೀಕ್ ಆದಾಗ ಬಿದೋಗ್ಬಿಡುತ್ತೆ. ಸೊ ಹೌ ಸ್ಟ್ರಾಂಗ್ ಈಸ್ ಯುವರ್ ಮ್ಯಾಗ್ನೆಟಿಕ್ ಎನರ್ಜಿ. ಸೊ ನಿಮ್ಮ ಆ ಡ್ರೀಮನ್ನ ಅಥವಾ ನಿಮ್ಮ ಆ ಗೋಲ್ ಅಥವಾ ಏನನ್ನ ಅಂದ್ಕೊಳ್ತಾ ಇದ್ದೀರಾ ಅದರ ಮ್ಯಾಗ್ನೆಟಿಕ್ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಅಂದರೆ ನಿಮ್ಮ ಇಂಟೆನ್ಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ, ನಿಮ್ಮ ಡೆಡಿಕೇಶನ್ ಎಷ್ಟು ಸ್ಟ್ರಾಂಗ್ ಆಗಿದೆ, ನಿಮ್ಮ ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ, ನಿಮ್ಮ ಎನರ್ಜಿ ಎಷ್ಟು ಮಟ್ಟಿಗೆ ಅಲೈನ್ ಆಗಿದೆ ಆ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ. ದಿನದಲ್ಲಿ 5 ಮಿನಿಟ್ಸ್ ಯೋಚನೆ ಮಾಡ್ತಾ ಇದ್ದೀರಾ, ಮಿಕ್ಕಿದ ದಿನ ಎಲ್ಲ ಬೇರೆ ಏನೋ ಮಾಡ್ಕೊಂಡಿರ್ತೀವಿ. ಬಟ್ ಹೌ ವಿಲ್ ಯು ಫೀಡ್, ಹೆಂಗೆ ಫೀಡ್ ಮಾಡ್ತಾ ಇದ್ದೀರಾ ಆ ಪರ್ಟಿಕ್ಯುಲರ್ ಡ್ರೀಮನ್ನ ಅಥವಾ ಆ ಪರ್ಟಿಕ್ಯುಲರ್ ವಾಟ್ ಎವರ್ ದಟ್ ಯು ಆರ್ ಅಟ್ರ್ಯಾಕ್ಟಿಂಗ್ ನಿಮ್ಮ ಜೀವನಕ್ಕೆ, ಎಷ್ಟರ ಮಟ್ಟಿಗೆ ಅದು ಮ್ಯಾಗ್ನೆಟಿಕ್ ಆಗಿದೆ, ಎಷ್ಟರ ಮಟ್ಟಿಗೆ ಅದಕ್ಕೆ ಎನರ್ಜಿ ಫೀಡ್ ಮಾಡಿದ್ದೀರಾ, ಎಷ್ಟರ ಮಟ್ಟಿಗೆ ಅದು ಪವರ್ಫುಲ್ ಆಗಿದೆ. ಸೊ ದ್ಯಾಟ್ ಈಸ್ ದ ಕ್ವೆಶನ್ ಯೂನಿವರ್ಸ್ ಅಥವಾ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ನಿಮಗೆ ಕೇಳ್ತಾ ಇರೋವಂಥದ್ದು. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಅ ಹ್ಯಾಬಿಟ್ or a thought pattern or a belief, ಯಾವುದೋ ಒಂದು ನಿಮ್ಮ ಇಂಟರ್ನಲ್ ಅಲೈನ್ಮೆಂಟನ್ನ ಮಿಸ್ಮ್ಯಾಚ್ ಮಾಡ್ತಾ ಇರೋದು ನೀವು ಅಂದ್ಕೊಳ್ತಾ ಇರೋವಂಥ ಡ್ರೀಮ್ಗೂ ಅಥವಾ ಯೂನಿವರ್ಸ್ ಕೊಡ್ತಾ ಇರೋವಂಥ ಈ ಗಿಫ್ಟನ್ನ ನೀವು ಕಂಪ್ಲೀಟಾಗಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ದೆರ್ ಇಸ್ ಸಮ್ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ಡೆತ್ ಕಾರ್ಡ್. ಸೊ ಈ ಕಾರ್ಡ್ ಯೂಶಲಿ ಸಿಂಬಲೈಸ್ ಮಾಡೋದು ಯಾವುದಾದ್ರೂ ಫೇಸ್ ಎಂಡ್ ಆಗ್ತಾ ಇರೋದು ಅಥವಾ ಯಾವುದಾದ್ರೂ ಹಾರ್ಡ್ಶಿಪ್ಸ್ ಎಂಡ್ ಆಗ್ತಾ ಇರೋದು, ಥಾಟ್ ಪ್ಯಾಟರ್ನು, ಅಬ್ಸೆಷನ್ನು, ಪೊಸೆಸಿವ್ನೆಸ್ಸು. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಹ್ಯಾಬಿಟ್ ಅಥವಾ ಥಾಟ್ ಪ್ಯಾಟರ್ನು ನಿಮ್ಮ ಗೋಲ್ ಕಡೆಗೆ ಟೋಟಲಾಗಿ ಅಲೈನ್ ಆಗೋದಕ್ಕೆ ಬಿಡದೇ ಇರೋವಂಥದ್ದು. ಸೊ ನಿಮ್ಮ ಯಾವ ಹ್ಯಾಬಿಟು ನಿಮ್ಮನ್ನ ತಡೀತಾ ಇದೆ ಅಥವಾ ನೀವು ನಿಮ್ಮ ಡೈಲಿ ರೂಟೀನ್ ಯಾವ ಥರ ಇದೆ, ನಿಮ್ಮ ಡೈಲಿ ಹ್ಯಾಬಿಟ್ಸ್ ಯಾವ ಥರ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಬಾಡಿ ಟೋನ್ ಮಾಡಬೇಕು, ಫಿಟ್ ಆಗಬೇಕು, ಈ ಪರ್ಟಿಕ್ಯುಲರ್ ವೇಟ್ಗೆ ನಾನು ಮ್ಯಾಚ್ ಆಗಬೇಕು ಅಂತ ಅಂದಾಗ, ಸೊ ಐ ಯು ಟೋಟಲಿ ಅಲೈನ್ಡ್. ವಾರದಲ್ಲಿ ಒಂದ್ಸಲ ಆಗಬೇಕು ಅಂತ ಅಂದ್ಕೊಳ್ಳೋದಕ್ಕೂ ಪ್ರತಿನಿತ್ಯ ನಾವು ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಮೈಂಡ್ ಸೆಟ್ಟನ್ನು ಮಾಡ್ಕೊಳ್ಳೋದು. ಇದ್ರ ಯಾಕೆ ನನಗೆ ಇದು ಇಷ್ಟು ಮುಖ್ಯವಾಗಿ ಬೇಕಾಗಿರೋದು, ನನ್ನ ಹೆಲ್ತ್, ನನ್ನ ಫಿಟ್ನೆಸ್ಸು. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಅದರ ಪ್ರಾಮುಖ್ಯತೆನ ಅರ್ಥ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಮತ್ತೆ 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 ರೀವಿಸಿಟ್ ಮಾಡೋದು, ಅದ್ರ ಬಗ್ಗೆ ಬರೆಯೋದು, ಅದ್ರ ಬಗ್ಗೆ ಓದೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಬುಕ್ಗಳನ್ನ ಓದೋದು, ಅದ್ರ ಬಗ್ಗೆ ವೀಡಿಯೋಸ್ನ ನೋಡೋದು, ಆಮೇಲೆ ಅದನ್ನು ಪ್ಲ್ಯಾನ್ ಮಾಡೋದು. ಸೊ ದಿನದಲ್ಲಿ ಎಷ್ಟರ ಮಟ್ಟಿಗೆ ನಾನು ಎಕ್ಸಸೈಸ್ ಮಾಡ್ಬೋದು, ಯಾವ ರೀತಿ ನಾನು ಯಾವ ಹ್ಯಾಬಿಟು ಅಥವಾ ಯಾವ ಹ್ಯಾಬಿಟ್ಟು
ನನ್ನ ಗೋಲ್ನ ಅಚೀವ್ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಮೇ ಬಿ ಐಮ್ ಈಟಿಂಗ್ ಅ ಲಾಟ್ ಆಫ್ ಶುಗರ್. ಸೊ ಹೇಗೆ ನಾನು ಸ್ಲೋ ಆಗಿ ಆ ಶುಗರನ್ನು ನನ್ನ ಡಯಟಿಂದ ಎಲಿಮಿನೇಟ್ ಮಾಡೋದು. ಸೊ ದಿಸ್ ಈಸ್ ಜಸ್ಟ್ ಆನ್ ಎಕ್ಸಾಂಪಲ್. ಇದನ್ನು ಯಾವ ಏರಿಯಾಗೆ ಬೇಕಾದ್ರೂ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಸೊ ಅಷ್ಟು ಡೀಪಾಗಿ ಆಲೋಚಿಸ್ತಾ ಇದ್ದೀರಾ ನಿಮಗೆ ಬೇಕಾಗಿರುವಂತಹ ಈ ಡ್ರೀಮಿಗೆ. ಸೊ ಸರಿ, ಇದೆಲ್ಲ ಪ್ಲ್ಯಾನ್ ಮಾಡಿದರೆ ಆಲೋಚಿಸ್ತಾ ಇದ್ದೀರಾ, ನೀವು ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಜಸ್ಟ್ ಆನ್ ಎಕ್ಸಾಂಪಲ್. ಬಟ್ ರಿಸಲ್ಟ್ಸ್ ನೀವು ಅಂದ್ಕೊಳ್ತಾ ಇರೋ ಥರ ಸಿಗ್ತಾ ಇಲ್ಲ. 3 ದಿನ ಮಾಡಿದ್ರಿ, 10 ದಿನ ಮಾಡಿದ್ರಿ, 15 ದಿನ ಮಾಡಿದ್ರಿ, 30 ದಿನ ಮಾಡಿದ್ರಿ. ಅದಾದಮೇಲೆ ನೀವು ಸ್ಕೇಲ್ ಮೇಲೆ ನಿಂತ್ಕೊಳ್ತೀರಾ, ಬಟ್ ವೆಯ್ಟ್ ಅಷ್ಟೇ ಇರುತ್ತೆ. ಸೊ ಅಲ್ಲಿಗೆ ಡ್ರಾಪ್ ಮಾಡಿಬಿಡ್ತಾ ಇದ್ದೀರಾ, ಇದಾಗದೇ ಇರೋ ಮಾತು ಅಂತ ಹೇಳಿ. ಅಥವಾ ಇನ್ನೊಂದು 30 ದಿನ ಮಾಡಿದರೆ ಯಾವ ರೀತಿ ಆಗ್ಬೋದು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀರಾ. ಆ 30 ದಿನ ಆದಮೇಲೆ ಮೇ ಬಿ 1 kg ಡಿಫ್ರೆನ್ಸ್ ಆಗಿರ್ಬೋದು. ನೀವು 1 kgಗೋಸ್ಕರ 30 ದಿನ ಕಷ್ಟಪಟ್ಟನ ಅಂತ ಅಂದ್ಕೊಳ್ತಾ ಇದ್ದೀರಾ. ಅಥವಾ ಮತ್ತೆ ನಿಮ್ಮನ್ನು ನೀವು ಚಾಲೆಂಜ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ 30 ಡೇಸ್ ನಾನು ಮಾಡಿದ್ರೆ ಇನ್ನೊಂದೆರಡು ಬೇಡದಿರೋ ಹ್ಯಾಬಿಟ್ಸ್ನ ನಾನು ಡಿಲೀಟ್ ಮಾಡಿ ಅಥವಾ ಎಲಿಮಿನೇಟ್ ಮಾಡಿದರೆ ಆಗ ಆ ರಿಸಲ್ಟ್ ಏನಿರ್ಬೋದು ಅಂಥೇಳಿ ಮತ್ತೆ ಆ 30 ಡೇಸ್ ಟ್ರೈ ಮಾಡ್ತಾ ಇದ್ದೀರಾ. ಸೊ ಆರ್ ಯು ಟ್ರೈಯಿಂಗ್ ಅಗೇನ್ ಆ್ಯಂಡ್ ಅಗೇನ್ ವಿತ್ ನ್ಯೂ ಸ್ಟ್ರಾಟಜೀಸ್, ನ್ಯೂ ಐಡಿಯಾಸ್. ಅಥವಾ ಸ್ವಲ್ಪ ಸೆಟ್ ಬ್ಯಾಕ್ ಆಯಿತು, ಡ್ರಾ ಬ್ಯಾಕ್ ಆಯಿತು ಅಂಥೇಳಿ ಅದನ್ನು ಅಲ್ಲೇ ಬಿಟ್ಬಿಡ್ತಾ ಇದ್ದೀರಾ, ಆರ್ ಯು ಆರ್ giving up on your dream. But this is something which will definitely happen. ಯಾಕೆಂದರೆ ಯೂನಿವರ್ಸ್ ಈಸ್ ವೇಟಿಂಗ್ ಈ ಪರ್ಟಿಕ್ಯುಲರ್ ಡ್ರೀಮನ್ನು ನಿಮಗೆ ಅಥವಾ ಈ ಗೋಲನ್ನು ನೀವು ಅಚೀವ್ ಮಾಡೋದಕ್ಕೆ ನಿಮ್ಮ ಕಡೆಗೆ ಬೇಕಾಗಿರುವಂಥ ಅಲೈನ್ಮೆಂಟಿಗೆ ಮಾತ್ರ ಯೂನಿವರ್ಸ್ ವೇಟ್ ಮಾಡ್ತಾ ಇರೋದು. ನೀವು ಒಂದು ಸಲ ಇದಕ್ಕೆ ಅಲೈನ್ ಆದರೆ ಈ ಪರ್ಟಿಕ್ಯುಲರ್ ಡ್ರೀಮಿಗೆ ಯು ಆರ್ ಗೋಯಿಂಗ್ ಟು ಬಿ ಸೋ ಸರ್ಪ್ರೈಸ್ಡ್. ಇಷ್ಟೆಲ್ಲ ಬರೋದಿತ್ತ ನನ್ನ ಜೀವನದಲ್ಲಿ ಅಂಥೇಳಿ. ಬಟ್ ಯೂನಿವರ್ಸ್ ವೇಟ್ ಮಾಡ್ತಾ ಇರೋದು ನಿಮ್ಮ ಅಲೈನ್ಮೆಂಟ್ಗೆ, ನಿಮ್ಮ ಡೆಡಿಕೇಷನ್ಗೆ, ನಿಮ್ಮ ವಿಲ್ ಪವರ್ಗೆ, ನಿಮ್ಮ ಬೇಡದಿರೋ ಹ್ಯಾಬಿಟ್ಸು, ಮೈಂಡ್ಸೆಟ್ಸು ಯಾವುದೆಲ್ಲ ನಿಮ್ಮನ್ನು ನಿಮ್ಮ ಗೋಲಿಂದ ದೂರ ತೊಗೊಂಡು ಹೋಗ್ತಾ ಇದೆ ಅದನ್ನು ಸ್ಟಾಪ್ ಮಾಡೋದು. ಇಲ್ಲ ಅಗತ್ಯಕ್ಕಿಂತ ಜಾಸ್ತಿ ಫೋನ್ ನೋಡ್ತಿರೋದಿರ್ಬೋದು, ಸ್ಕ್ರಾಲ್ ಮಾಡ್ತಿರೋದಿರ್ಬೋದು, ಮೈಂಡ್ಲೆಸ್ ಆಗಿ ಬಿಂಜ್ ವಾಚ್ ಮಾಡ್ತಾ ಇರೋದಿರ್ಬೋದು, ಸೀರೀಸ್ನೆಲ್ಲ ನೆಟ್ಫ್ಲಿಕ್ಸಲ್ಲಿರೋದಿರ್ಬೋದು. ಸೊ ವಾಟ್ ಹ್ಯಾಬಿಟ್ ನಿಮಗೂ ನಿಮ್ಮ ಗೋಲನ್ನು ಹತ್ತಿರ ಬರೋದಕ್ಕೆ ಬಿಡ್ತಾ ಇಲ್ಲ. ಸೊ ಯು ಹ್ಯಾವ್ ಅ ಡ್ರೀಮ್ ಆ್ಯಂಡ್ ಯೂನಿವರ್ಸ್ ಇಸ್ ರೆಡಿ ಆ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ, ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ. ಬಟ್ ನಿಮ್ಮ ಅಲೈನ್ಮೆಂಟು ಇಟ್ ಇಸ್ ಗೋಯಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್. ಸೊ ಅಗೇನ್ ದಟ್ ಈಸ್ ವೈ ಈ ಥರ ರೀಡಿಂಗ್ಸ್ ಎಲ್ಲ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಅಲೈನ್ಮೆಂಟನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಪ್ರತಿನಿತ್ಯ ಅಟ್ಲೀಸ್ಟ್ ಸ್ಪೆಂಡ್ 30 minutes ಆರ್ 1 hour ನಿಮ್ಮ ಡ್ರೀಮ್ ಬಗ್ಗೆ, ನಿಮ್ಮ ಗೋಲ್ ಬಗ್ಗೆ ಬರೆಯೋದು, ಓದೋದು, ಆ ಡೈರೆಕ್ಷನಲ್ಲಿ ಯಾವುದಾದ್ರೂ 1 step ಆದರೂ ತೊಗೊಳ್ಳೋದು. ಯಾವ್ದು ನಿಮ್ಮನ್ನ ತಡೀತಾ ಇದೆ ಅದನ್ನು ನೋಡಿ ಅದನ್ನು ರಿಲೀಸ್ ಮಾಡೋ ಪ್ರಯತ್ನ ಪಡೋದು, ಅದ್ರ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಳೋದು. ಯಾಕೆ ಇದು ನನಗೆ ಇಷ್ಟು ಮುಖ್ಯ, ಯಾಕೆ ಇದು ಇಷ್ಟು ಅಗತ್ಯ ಅಂತ ಹೇಳಿ ತಿಳ್ಕೊಳ್ಳೋ ಅಂಥದ್ದು. ಸೊ ಅದ್ರ ಬಗ್ಗೆ ಆಲೋಚನೆ ಮಾಡೋದು. ಸೊ ಇದು ಮಾಡ್ತಾ ಮಾಡ್ತಾ ಅದರ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಆಗುತ್ತೆ. ಒಂದು ಸಲ ಅಂದ್ಕೊಂಡ್ರೆ ಯಾವ ಮ್ಯಾನಿಫೆಸ್ಟೇಷನೂ ಆಗೋದಿಲ್ಲ. ಯೂನಿವರ್ಸ್ ವಾಂಟ್ಸ್ ಟು ನೋ ಎಷ್ಟರ ಮಟ್ಟಿಗೆ ನಮಗೆ ಅದು ಬೇಕಾಗಿರುವಂಥದ್ದು ಅಂತ ಹೇಳಿ. ಆ್ಯಂಡ್ ಆಲ್ಸೋ ಎರಡನೇದು, ಆಲ್ರೆಡಿ ನಮ್ಮ ಹತ್ರ ಇರೋದ್ರ ಬಗ್ಗೆ ನಾವು ಎಷ್ಟು ಗ್ರೇಟ್ಫುಲ್ ಆಗಿದ್ದೀವಿ, ಅದಕ್ಕೆ ನಮ್ಗೆ ಆಲ್ರೆಡಿ ಬಂದಿರೋ ಬ್ಲೆಸ್ಸಿಂಗ್ಸಿಗೆ ನಾವು ಗ್ರೇಟ್ಫುಲ್ ಆಗಿದ್ದೀವ ಅಥವಾ ಅದನ್ನು ಇಗ್ನೋರ್ ಮಾಡ್ತಾ ಇದ್ದೀವ ಅಂತ ಕೂಡ ಯೂನಿವರ್ಸು ತುಂಬ ಇನ್ಫಾರ್ಮೇಷನ್ ತೊಗೊಳತ್ತೆ. ಯಾಕೆಂದರೆ ಈಗ ನಿಮ್ಮ ಮಗುಗೆ ನೀವು ನಿಮ್ಮ ಮಗು ಏನೋ ಒಂದು ಆಟ ಸಾಮಾನು ಕೇಳಿರುತ್ತೆ, ನೀವು ಆಟ ಸಾಮಾನು ಕೊಡಿಸ್ದಾಗ ಅದು ಆಟ ಆಡಿ ಎಲ್ಲಂದ್ರೆ ಅಲ್ಲಿ ಬಿಸಾಕಿ ಹೋಗ್ತಾ ಇದ್ದರೆ, ನೀವು ನೆಕ್ಸ್ಟ್ ಟೈಮ್ ಇನ್ನೊಂದು ಆಟ ಸಾಮಾನು ಕೇಳಿದಾಗ ಎಷ್ಟರ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಿ ನೀವು ತಂದುಕೊಡ್ತೀರಾ. ಅದು ತಂದುಕೊಟ್ಟಿದ್ದಕ್ಕೆ ಬೆಲೆನೇ ಇಲ್ಲ, ಆ ಮಗುಗೆ ಏನು ತಂದುಕೊಟ್ರು ಅಷ್ಟೇ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಅಥವಾ ನೆಕ್ಸ್ಟು ಬೇಕಾಗಿರುವಂಥ ಟಾಯ್ನ ಅಷ್ಟು ಸುಲಭವಾಗಿ ನೀವು ತಂದುಕೊಡೋದಿಲ್ಲ. ಫಸ್ಟ್ ಇದನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀಯ ನೋಡ್ತೀನಿ, ಆಮೇಲೆ ನೆಕ್ಸ್ಟ್ ಇದನ್ನು ತಂದುಕೊಡ್ತೀನಿ ಅಂತ ಹೇಳಿ. ಹೌ ಗ್ರೇಟ್ಫುಲ್ ಆರ್ ಯು. ಈಗ ಅದೇ ಮಗು ನೀವು ತಂದುಕೊಟ್ಟಂಥ ಮೊದಲನೇ ಟಾಯ್ನ ಹುಷಾರಾಗಿ ನೋಡ್ಕೊಳ್ಳೋದು, ಎತ್ತಿಟ್ಕೊಳ್ಳೋದು, ನಿಮಗೆ ಥ್ಯಾಂಕ್ಸ್ ಹೇಳೋದು, ಥ್ಯಾಂಕ್ ಯು ನನಗೆ ಗಿಫ್ಟ್ ತಂದುಕೊಟ್ಟಿದ್ದಕ್ಕೆ ಅಂತ ಹೇಳಿ. ಸೊ ದ್ಯಾಟ್ ಆ್ಯಟಿಟ್ಯೂಡ್, ನೀವು ಆ ಮಗು ಕೇಳ್ದಿರೋನು ನೀವು ಎಕ್ಸ್ಟ್ರಾ ತಂದುಕೊಡೋ ಅಂಥ ಒಂದು ಇಂಟ್ರೆಸ್ಟ್ ನಿಮ್ಮಲ್ಲಿ ಬರುತ್ತೆ ಈಸಿಯಾಗಿ. ಸೊ ದೀಸ್ ಆರ್ ದ 2 ಥಿಂಗ್ಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ ನಿಮಗೆ ಹೇಳ್ತಾ ಇರೋವಂಥದ್ದು. ವಾಟ್ ಯು ವಾಂಟ್
ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್. ಅದನ್ನು ಯೂನಿವರ್ಸ್ ನಿಮಗೆ ತರೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ದಟ್ ಈಸ್ ವಾಟ್ ಯೂನಿವರ್ಸ್ ವಾಂಟ್ಸ್ ನಿಮಗೆ. ಬಟ್ ನೀವು ನಿಮ್ಮ ಅಲೈನ್ಮೆಂಟ್ ಮೇಲೆ ಸ್ವಲ್ಪ ವರ್ಕ್ ಮಾಡೋದು, ಸ್ವಲ್ಪ ಡೆಡಿಕೇಟೆಡ್ ಆಗಿರೋದು, ಸ್ವಲ್ಪ ಅಲ್ಲ ತುಂಬಾ ಡೆಡಿಕೇಟೆಡ್ ಆಗಿರೋದು, ಆ್ಯಂಡ್ ಟು ಬಿ ರಿಯಲಿ ಇಂಟ್ರೆಸ್ಟೆಡ್, ಯಾಕೆ ಇದು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ವೈ ಡು ಯು ವಾಂಟ್ ಇಟ್ ಅಂತ ಹೇಳಿ ಅದನ್ನು ಡಿಫೈನ್ ಮಾಡಿ, ಆಮೇಲೆ ನಿಮ್ಮ ಅಲೈನ್ಮೆಂಟ್ ಮೇಲೆ ವರ್ಕ್ ಮಾಡಿ. ಬಿ ಗ್ರೇಟ್ಫುಲ್ ಆ್ಯಂಡ್ ಸೆಂಡ್ ಬ್ಲೆಸ್ಸಿಂಗ್ಸ್, ಇದೆಲ್ಲನೂ ನಿಮ್ಮ ಅಲೈನ್ಮೆಂಟನ್ನು ಸರಿ ಮಾಡುತ್ತೆ. ಆ್ಯಂಡ್ ದೆನ್ ಸೆಲೆಬ್ರೇಟ್ ಯುವರ್ ಲೈಫ್. ಗ್ರೂಪ್ ನಂಬರ್ 2, ಆಲ್ರೆಡಿ ಏನು ಒಳ್ಳೇದಾಗಿದೆ, ಆಗ್ತಾ ಇದೆ, ಯಾವ ಏರಿಯಾನಲ್ಲಿ ನೀವು ಅಂದ್ಕೊಂಡಂಗೆ ಆಲ್ರೆಡಿ ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ಸನ್ನು ತಂದು ಕೊಟ್ಟಿದೆ, ಅದನ್ನೆಲ್ಲದ್ರ ಬಗ್ಗೆ ಗ್ರೇಟ್ಫುಲ್ ಆಗಿರಿ, ಸೆಲೆಬ್ರೇಟ್ ಮಾಡಿ, ನಿಮ್ಮ ಗಿಫ್ಟ್ಸನ್ನು ಹಂಚ್ಕೊಳ್ಳಿ, ನಿಮ್ಮ ಖುಷಿನ ಹಂಚ್ಕೊಳ್ಳಿ. ನಿಮ್ಮ ಅಲೈನ್ಮೆಂಟ್ ಸರಿ ಹೋದ ತಕ್ಷಣ ನೀವು ಪ್ರಶ್ನಿಸ್ದಿರಾ ಯಾಕೆ ಇದು ಹಿಂಗೆ ಆಗ್ತಾ ಇದೆ, ಇದು ನನ್ನ ಹಣೆ ಬರನೇ ಹೀಗೆ ಅಂತ ಹೇಳಿ ಆಗಾಗ ನಿಮ್ಮನ್ನು ನೀವು ಬ್ಲೇಮ್ ಮಾಡೋದು, ಇಡೀ ಪ್ರಪಂಚನ ಬ್ಲೇಮ್ ಮಾಡೋದು, ಯೂನಿವರ್ಸ್ನ ಬ್ಲೇಮ್ ಮಾಡೋದು. ಸೊ ಈ ಎನರ್ಜಿ ಲೈಕ್ ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗ್ದಿರಾ, ಇಫ್ ಯು ಕ್ಯಾನ್ ಸ್ಟಡಿಲಿ ಮೇಂಟೈನ್ ಈ ಆಪ್ಟಿಮಿಸಮ್ನ, ಈ ನಂಬಿಕೆನ ಯೂನಿವರ್ಸ್ ಮೇಲೆ. ಸೊ ದಿಸ್ ಗೋಲ್ ಆರ್ ಮ್ಯಾನಿಫೆಸ್ಟೇಷನ್, ನೀವು ಏನನ್ನು ವೇಟ್ ಮಾಡ್ತಾ ಇದ್ದೀರಾ ಅಥವಾ ಎಂತಕ್ಕಾಗಿ ಕಾಯ್ತಾ ಇದ್ದೀರಾ, ಅದು ಈಸಿಯಾಗಿ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿ ಗ್ರೇಟ್ಫುಲ್, ಸೆಂಡ್ ಲಾಡ್ ಆಫ್ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ. ಆ್ಯಂಡ್ ಆಲ್ರೆಡಿ ಇರೋದನ್ನು ಸೆಲೆಬ್ರೇಟ್ ಮಾಡಿ, ಸ್ವಲ್ಪ ಖುಷಿಯಾಗಿರಿ, ನಗ್ನಗ್ತಾ ಇರಿ. ನಮಗೇನು ಬರಬೇಕು ಅಂತಿದೆ ಜೀವನದಲ್ಲಿ, ಅದನ್ನು ಯಾರ ಕೈಯಲ್ಲೂ ತಡೆಯೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಗೋಯಿಂಗ್ ಟು ಫೈಂಡ್ ಇಟ್ಸ್ ವೇ ನಮ್ಮ ಕಡೆಗೆ, ನಮ್ಮ ಲೈಫ್ಗೆ. ಸೊ ಬಿಲೀವ್ ದ್ಯಾಟ್ ಇದು ಖಂಡಿತವಾಗ್ಲೂ ನಿಮ್ಗೆ ಆಗತ್ತೆ ಅಂತ ಹೇಳಿ. ಯಾಕೆಂದರೆ ಯೂನಿವರ್ಸ್ ತೋರಿಸ್ತಾ ಇರೋದು ನನಗೆ ಅದೇ, ಲೈಕ್ ಇಟ್ ಈಸ್ ವೇಟಿಂಗ್, ಕೈಯಲ್ಲಿ ಹಿಡ್ಕೊಂಡು ಐ ಆಮ್ ರೆಡಿ ಟು ಗಿವ್, ಬಟ್ ದೆರ್ ಇಸ್ ನೋ ಮ್ಯಾಚ್. ಸೊ ಇನ್ನೇನು ಹತ್ತಿರ ಹೋಗಬೇಕು ಕೊಡೋದಕ್ಕೆ, ಅವ್ರು ದೂರ ಹೊರಟೋಗ್ತಾ ಇರ್ತಾರೆ. ಸೊ ಐ ಆಮ್ ವೇಟಿಂಗ್. ಸೊ ಅದನ್ನೇ ಯೂನಿವರ್ಸ್ ಹೇಳ್ತಾ ಇರೋ ಥರ ಇದೆ, ಐ ಆಮ್ ವೇಟಿಂಗ್ ಈ ಪರ್ಟಿಕ್ಯುಲರ್ ವಿಚಾರನ ನಿಮಗೆ ಕೊಡೋದಕ್ಕೆ ಅಥವಾ ನಿಮ್ಮ ಕಡೆ ತರೋದಕ್ಕೆ. ಬಟ್ ವಿ ವಾಂಟ್ ಯು ಟು ಸೆಲೆಬ್ರೇಟ್. ಆಲ್ರೆಡಿ ನೀವು ಆ ಅಲೈನ್ಮೆಂಟನ್ನು, ನಿಮ್ಮ ಖುಷಿನ, ಲೈಕ್ ಫೈಂಡ್ ಯುವರ್ ಹ್ಯಾಪಿನೆಸ್ ಕರೆಂಟ್ ಸಿಚುವೇಷನಲ್ಲಿ. ಆವಾಗ ಮಾತ್ರ ಆ ಪರಿಸ್ಥಿತಿ ಬದಲಾಗೋದಕ್ಕೆ ಆಗೋದು. ಏಕೆಂದರೆ ನೀವು ಜಸ್ಟ್ ಫಾರ್ ಎಕ್ಸಾಂಪಲ್, ನಾವು ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ಬಯಸ್ತಾ ನಮ್ಮ ಜೀವನ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ಳೋದು ಇಟ್ಸ್ ಫೂಲಿಶ್ನೆಸ್. ಏಕೆಂದರೆ ನಾವು ಯಾರಿಗೆ ಏನನ್ನು ಬಯಸ್ತಾ ಇದ್ದೀವಿ ಅದು ಮಾತ್ರ ನಮಗೂ ಆಗೋದಕ್ಕೆ ಸಾಧ್ಯ. ಸೊ ಅವ್ರಿಗೆ ಯಾರಿಗೋ ತಾನೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡು ನಾವು ಖುಷಿಯಾಗಿರೋದಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ಏಕೆಂದರೆ ಯೂನಿವರ್ಸ್ ಮ್ಯಾಚ್ ಮಾಡ್ತಾ ಇರೋದು ನಮ್ಮ ಇಂಟೆನ್ಷನ್ಸ್ನ, ನಮ್ಮ ಥಾಟನ್ನ, ನಮ್ಮ ವೈಬ್ರೇಷನ್ಸ್ನ, ನಮ್ಮ ವರ್ಡ್ಸ್ನ. ಸೊ ಒಳ್ಳೆ ಮಾತಾಡಿ, ಒಳ್ಳೆ ವಿಚಾರದ ಬಗ್ಗೆ ಆಲೋಚನೆ ಮಾಡಿ, ಎಲ್ಲರಿಗೂ ಬ್ಲೆಸ್ಸಿಂಗ್ಸ್ ಕಳಿಸಿ. ಡೋಂಟ್ ಡ್ರಿಂಕ್ ಪಾಯ್ಸನ್. ನಾವು ಪಾಯ್ಸನ್ ಕುಡಿದ್ಬಿಟ್ಟು ಬೇರೆಯವ್ರಿಗೆ ಹಾನಿ ಆಗಲಿ ಅಂತ ಅಂದ್ಕೊಳ್ಳೋ ಥರ ಆಗುತ್ತೆ ಅದು. ಐ ಆಮ್ ನಾಟ್ ಟೆಲ್ಲಿಂಗ್ ನೀವು ಬೇರೆಯವ್ರ ಬಗ್ಗೆ ಏನಾದರೂ ಹೇಳ್ತಾ ಇದ್ದೀರಾ ಅಂತ ಹೇಳಿ, ಬಟ್ ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ನಾವು ಏನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು ಅದು ನಮಗೆ ಮಿರರ್ ಮಾಡುತ್ತೆ, ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರೋವಂಥದ್ದು. ಸೊ ನಾವು ಬೇಜಾರಲ್ಲಿ ಕೂತಾಗ, ಡೌಟ್ ಪಡ್ತಿದ್ದಾಗ, ಸೊ ನಮಗೆ ಡೌಟ್ ಪಡೋದಕ್ಕೆ ಬೇಕಾಗಿರೋಂಥ ಎಷ್ಟೊಂದು ಪ್ರಸಂಗಗಳು ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಲೈಫಲ್ಲಿ. ಯಾಕೆಂದರೆ ಯೂನಿವರ್ಸ್ ಮಿರರ್ ಮಾಡ್ತಾ ಇದೆ, ಓಕೆ ಅವ್ರು ಡೌಟ್ ಪಡ್ತಿದ್ದಾರೆ, ಸೊ ವಿ ಹ್ಯಾವ್ ಟು ಸೆಂಡ್ ಮೋರ್ ಸಿಚುವೇಶನ್ ಅವರು ಡೌಟನ್ನು ನಿಜ ಮಾಡೋದಕ್ಕೆ. ಲೈಕ್ ಅವ್ರು ಡೌಟ್ ಪಡ್ತಾ ಇರೋದನ್ನು, ಹೌದು ಡೌಟ್ ಪಡ್ತಾ ಇದ್ದೀನಿ, ಯಾವುದು ಆಗಲ್ಲ ನನ್ನ ಲೈಫಲ್ಲಿ, ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ. ಸೊ ಅದನ್ನು ನಾವು ಪದೇ ಹೇಳ್ತಿದ್ದಾಗ, ಓಕೆ ಅವ್ರ ಜೀವನದಲ್ಲಿ ಏನೂ ಆಗೋದಿಲ್ಲ ಅಂತ ಅವ್ರ ಪ್ರಕಾರ, ಅವ್ರ ನಂಬಿಕೆ. ಸೊ ಏನು ಆಗದೆ ಇರುವಂಥ ಸಿಚುವೇಶನ್ಸ್ಗಳೇ ಕ್ರಿಯೇಟ್ ಆಗೋದು. ಸೊ ಬಿ ವೆರಿ ಕೇರ್ಫುಲ್. ಏನನ್ನು ಆಲೋಚಿಸ್ತಾ ಇದ್ದೀರಾ, ಯಾವ ಥರ ಥಾಟ್ಸ್ ನಡೀತಾ ಇದೆ ನಿಮ್ಮ ಮೈಂಡಲ್ಲಿ, ಯಾವ ಥರ ನಮ್ಮ ಲೈಫನ್ನು ನಾವೇ ಸ್ಟಾಪ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೀವು ಮಾಡಬೇಕಾಗಿರೋದು ಎಷ್ಟರ ಮಟ್ಟಿಗೆ ನೀವು ಗ್ರೇಟ್ಫುಲ್ ಆಗಿರ್ತೀರಾ, ಎಷ್ಟರ ಮಟ್ಟಿಗೆ ಬ್ಲೆಸ್ಸಿಂಗ್ಸ್ನ ಕಳಿಸ್ತೀರಾ, ಎಷ್ಟು ನಂಬಿಕೆನಲ್ಲಿ ಇದ್ದೀರಾ ನೀವು ಈ ಅಂದ್ಕೊಳ್ತಾ ಇರೋವಂಥದ್ದು ನಿಮ್ಮ ಜೀವನದಲ್ಲಿ ಆಗತ್ತೆ ಅಂತ ಹೇಳಿ, ಅಷ್ಟು ಸುಲಭವಾಗಿ. ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಕಾರ್ಡ್. ಇದನ್ನೇ ಹೇಳ್ತಾ ಇರೋದು, ಲೈಕ್ ಯೂನಿವರ್ಸ್ ಈಸ್ ಬ್ರಿಂಗಿಂಗ್ ದಿಸ್ ಎಕ್ಸಾಕ್ಟ್ಲಿ ವಿತ್ ಫುಲ್
ಫೋರ್ಸ್ ನಿಮ್ಮ ಕಡೆಗೆ. ಬಟ್ ಯಾವುದೋ ಒಂದು ಹ್ಯಾಬಿಟು ಅಥವಾ ಥಾಟ್ ಪ್ಯಾಟರ್ನು ಅಥವಾ ನಂಬಿಕೆ ಅಥವಾ ನೀವು ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗೋದು ಅಥವಾ ಅಂಥ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಇನ್ನೂ ಕ್ರಿಯೇಟ್ ಮಾಡದೇ ಇರೋವಂಥದ್ದು ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ, ದಟ್ ಈಸ್ ವಾಟ್ ಈಸ್ ಸ್ಟಾಪಿಂಗ್ ಯು ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಅಥವಾ ನೀವು ಅಂದ್ಕೊಳ್ತಾ ಇರೋವಂಥದ್ದನ್ನು. ವಿ ಹ್ಯಾವ್ ದ ಕ್ರಿಯೇಟರ್ ಎನರ್ಜಿ. ದಿಸ್ ಈಸ್ ಯುವರ್ ಅಫರ್ಮೇಷನ್ ಗ್ರೂಪ್ ನಂಬರ್ 2. ನೀವೇನು ಹೇಳಲಿಲ್ಲ ಅಂತ ಅಂದ್ರೂ ರಿಪೀಟ್ ದಿಸ್ ಅಫರ್ಮೇಷನ್ ನೆಕ್ಸ್ಟ್ 30 days or 40 days. I am the creator of my life. Okay, so that is a very powerful ಅಫರ್ಮೇಷನ್ ನಿಮಗೆ ಈ ಸದ್ಯದ ಪರಿಸ್ಥಿತಿನಲ್ಲಿ. ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಲೈಫ್ ಆ್ಯಂಡ್ ಲೈಫ್ ಸಪೋರ್ಟ್ಸ್ ಮೀ. ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಲೈಫ್ ಆ್ಯಂಡ್ ಲೈಫ್ ಸಪೋರ್ಟ್ಸ್ ಮೀ. ಆ ನಂಬಿಕೆನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. ಯಾಕೆಂದರೆ ನೀವು ಏನನ್ನು ಕೇಳ್ತಾ ಇದ್ದೀರಾ ಅದು ಫುಲ್ ಫೋರ್ಸಲ್ಲಿ ಯೂನಿವರ್ಸು ನಿಮ್ಮ ಜೀವನಕ್ಕೆ ತರ್ತಾ ಇದೆ. ಇಟ್ ಈಸ್ ರೆಡಿ, ಇಟ್ ಈಸ್ ಅವೈಲಬಲ್. ಬಟ್ ನಿಮ್ಮ ನಂಬಿಕೆ, ನಿಮ್ಮ ಅಲೈನ್ಮೆಂಟು, ನಿಮ್ಮ ಖುಷಿ, ನೀವು ಖುಷಿಯಾಗಿರುವಂಥ ಎನರ್ಜಿನಲ್ಲಿದ್ದಾಗ, ಪ್ಲೇಫುಲ್ನೆಸ್ಸಲ್ಲಿದ್ದಾಗ, ಅಷ್ಟು ಸೀರಿಯಸ್ ಆಗಿ ತೊಗೊಳ್ದೇ ಇದ್ದಾಗ ಜೀವನನ, ನೀವು ಏನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದು ಈಸಿಯಾಗಿ ಸ್ಮೂತಾಗಿ ನಿಮ್ಮ ಲೈಫಿಗೆ ಎಂಟರ್ ಆಗುತ್ತೆ. ಲುಕ್ ಎಟ್ ದ ಬ್ರೇಕ್ ಥ್ರೂ. Absolutely, it is ready, it is yours. Group number 2, it is ready, it is yours. But ನಿಮ್ಮ ಈ ಅಲೈನ್ಮೆಂಟು ಅಥವಾ ಈ ಪರ್ಟಿಕ್ಯುಲರ್ ಎನರ್ಜಿ ರೇಸ್ ಆದಾಗ, ನಿಮ್ಮ ವೈಬ್ರೇಷನ್ ರೇಸ್ ಆದಾಗ ಏನು ಯಾವ ಹ್ಯಾಬಿಟ್ಸು ಅಥವಾ ಯಾವ ಥಾಟ್ ಪ್ಯಾಟರ್ನ್ಸು ನಿಮ್ಮನ್ನ ತಡೀತಾ ಇದೆ ಅದನ್ನು ನೀವು ಸ್ವಲ್ಪ ಟ್ವೀಕ್ ಮಾಡಿದಾಗ, ನಿಮ್ಮ ಇಂಟರ್ನಲ್ ಡೈಲಾಗ್ಸ್ ಯಾವ ರೀತಿ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟಾಗ, ಆದಷ್ಟು ಬ್ಲೆಸ್ಸಿಂಗ್ಸ್ಗಳನ್ನ ಕಳಿಸ್ತಿದ್ದಾಗ, ಗ್ರೇಟ್ಫುಲ್ಲಾಗಿದ್ದಾಗ, ಆ ಎಕ್ಸಾಂಪಲ್ ಕೊಟ್ವಲ್ಲ, ಲೈಕ್ ನಿಮಗೆ ಹೊಸ ಒಂದು ಆಟ ಸಾಮಾನು ಬೇಕು ಅಂತ ಅಂದರೆ ಯೂನಿವರ್ಸಿಂದ ಆಲ್ರೆಡಿ ನಿಮಗೆ ಕೊಟ್ಟಿರೋವಂಥ ಎಲ್ಲ ಆಟ ಸಾಮಾನುಗಳನ್ನ ಫಸ್ಟು ಹುಷಾರಾಗಿ ನೋಡ್ಕೊಳ್ಳಿ. ಅದ್ರ ಬಗ್ಗೆ ಗ್ರೇಟ್ಫುಲ್ ಆಗಿರಿ. ಇದು ಕೊಟ್ಟಿದ್ದಾರೆ, ಇದಿದೆ, ಅದಿದೆ, ಇದ್ರ ಬಗ್ಗೆ ನಾನು ಒಂದಿನ ಕನ್ಸ್ಕೊಂತಿದ್ದೆ, ಇವತ್ತು ನನ್ನ ಕೈಯಲ್ಲಿದೆ. ಸೊ ಗೆಟ್ ಎಕ್ಸೈಟೆಡ್ ಆ ಮಗು ಥರ. ಆ್ಯಂಡ್ ದೆನ್ ಡಿಕ್ಲೇರ್ ಟು ದ ಯೂನಿವರ್ಸ್, ಐ ಆಮ್ ರೆಡಿ ಈ ಹೊಸದನ್ನು ರಿಸೀವ್ ಮಾಡೋದಕ್ಕೆ. ಐ ಆಮ್ ಗ್ರೇಟ್ಫುಲ್, ಮೈ ಹಾರ್ಟ್ ಇಸ್ ಫಿಲ್ಡ್ ವಿತ್ ಲವ್ ಆ್ಯಂಡ್ ಎಕ್ಸೈಟ್ಮೆಂಟ್. ಸೊ ಈ ಎನರ್ಜಿನಲ್ಲಿದ್ದಾಗ, ಸೊ ದಿಸ್ ಬ್ರೇಕ್ ಥ್ರೂ ಆ್ಯಂಡ್ ದಿಸ್ ಕ್ರಿಯೇಷನ್, ದಿಸ್ ಮ್ಯಾನಿಫೆಸ್ಟೇಷನ್, ಇಟ್ ಈಸ್ ಯುವರ್ಸ್, ಇಟ್ ಈಸ್ ಡನ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಅಲೈನ್ಮೆಂಟ್ ಬಗ್ಗೆ ಇವತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಯೂನಿವರ್ಸ್ ಮಾತಾಡಿದ್ದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಸೋರ್ಸ್ ವೆರಿ ಪವರ್ಫುಲ್ ಎನರ್ಜೀಸ್. ಎವ್ರಿಥಿಂಗ್ ಇಸ್ ಡನ್, ಇಟ್ ಈಸ್ ರೆಡಿ, ಇಟ್ ಈಸ್ ಯುವರ್ಸ್. ಓಕೆ, ಎಲ್ಲ ಕಾರ್ಡ್ಸೂ ಅಷ್ಟೇ. ವಿ ಹ್ಯಾವ್ ಕಿಂಗ್ ಆಫ್ ಪೆಂಟಕಲ್ಸ್, ಲಕ್ಸುರಿ, ಅಬಂಡೆನ್ಸ್, ಹೊಸ ಜಾಬ್ನ ಅಂದ್ಕೊಳ್ತಾ ಇರ್ಬೋದು ನೀವು. ಬಟ್ ವಾಟ್ ಎವರ್ ಯು ಆರ್ ಆಸ್ಕಿಂಗ್, ಇಟ್ ಈಸ್ ಯುವರ್ಸ್. ನಿಮ್ಮ ಅಲೈನ್ಮೆಂಟ್ ಒಂದೇ ನಾವು ಬದಲಾಯಿಸಬೇಕಾಗಿರೋದು. ಮತ್ತು ನೀವು ಎಷ್ಟರ ಮಟ್ಟಿಗೆ ಅದರ ಮ್ಯಾಗ್ನೆಟಿಕ್ ಪವರ್ನ ರೇಸ್ ಮಾಡಿದ್ದೀರಾ, ಎಷ್ಟರ ಮಟ್ಟಿಗೆ ಬೇಕು ನಿಮಗೆ ಅದು, ವಾಟ್ ಆರ್ ಯು ಡೂಯಿಂಗ್, ಆ ಗೋಲನ್ನು ನೀವು ಅಚೀವ್ ಮಾಡಬೇಕಾದ್ರೆ ಯಾವ ಹ್ಯಾಬಿಟ್ಸು, ಯಾವ ಪ್ಯಾಟರ್ನ್ ನಿಮ್ಮನ್ನ ತಡೀತಾ ಇದೆ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇವತ್ತಿನ ರೀಡಿಂಗಲ್ಲಿ. ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ, ಗ್ರೇಟ್ಫುಲ್ ಆಗಿರಿ, ಹ್ಯಾಪಿ ಆಗಿರಿ. ಆ್ಯಂಡ್ believe it is yours. All right, so that is all I have. Love you all. Take care. Bye bye.